ಅಂತಿಮ ಅಂದ್ರೆ ಮಧ್ಯಂತರ ಸರಕುಗಳಂದ್ರೇನು? ಓಕೆ, ಲೆಟ್ಸ್ ಕಮ್ ಟು ಸೆಕೆಂಡ್ ಚಾಪ್ಟರ್, ರಾಷ್ಟ್ರೀಯ ಆದಾಯ. ಸ್ನೇಹಿತರೆ ನಮಸ್ತೆ. ನಿನ್ನೆ ಕ್ಲಾಸಲ್ಲಿ ನಾವು ಎಕನಾಮಿಕ್ಸ್ನಲ್ಲಿ ಈ ರಾಷ್ಟ್ರೀಯ ಆದಾಯದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದರೆ ಪ್ರತಿ ಎಕ್ಸಾಮ್ನಲ್ಲಿ ಕೂಡ ಇದ್ರ ಬಗ್ಗೆ 1 ರಿಂದ 2 ಅಂಕಗಳು ಬಂದೇ ಬರ್ತಿರ್ತಾವೆ. ಸೊ ಈ ಕಾನ್ಸೆಪ್ಟನ್ನು ನಾನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದರಲ್ಲಿ ಮರೆಯೋಕ್ಕೆ ಸಾಧ್ಯ. ಸ್ವಲ್ಪ ಕ್ಲಾಸನ್ನು ನೀಟಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಧ್ಯೆ ಸ್ಕಿಪ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಕ್ಲಾಸು ಸರಿಯಾಗಿ ಅರ್ಥ ಆಗ್ತಾ. ಸೊ ಅದ್ರ ಬಗ್ಗೆ ಗಮನ ಕೊಡ್ತಾ ಹೋಗೋದಾದರೆ ಇವತ್ತು ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಪಾಠ ಯಾವುದು, ಆ ಲೆಸನ್ ಯಾವುದು ಅಂತಂದರೆ ಲೆಸನ್ ನಂಬರ್ 2, ರಾಷ್ಟ್ರೀಯ ಆದಾಯ. ನಾವು ಪ್ರತಿಯೊಂದು ಸೀರೀಸ್ ಟೈಪ್ ಮಾಡ್ತಾ ಬರ್ತಾ ಇದ್ದೀವಿ. ದಿಸ್ ಇಸ್ ಸೆಕೆಂಡ್ ಒನ್, ಹೌದಾ? ನ್ಯಾಷನಲ್ ಇನ್ಕಮ್ ಅಂತೇಳಿ. ಹಿಂಗಂದ್ರೆ ಏನು, ನ್ಯಾಷನಲ್ ಇನ್ಕಮ್ ಅಂದರೆ ಏನು, ಅದನ್ನು ಹೇಗೆಲ್ಲ ಅಳಿತೀವಿ, ಆಮೇಲೆ ನ್ಯಾಷನಲ್ ಇನ್ಕಮಲ್ಲಿ ಏನೆಲ್ಲ ಅಧ್ಯಯನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೇವೆ. ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭಾಳ ಇಂಪಾರ್ಟೆಂಟ್ ವ್ಯಾಖ್ಯೆಯನ್ನು ಕೊಟ್ಟು ರಾಷ್ಟ್ರೀಯ ಆದಾಯ ಅಂದರೆ ಒಟ್ಟು GDP ಅಂದರೆ NNP ಅಂದರೆ GNP ಅಂದರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹೋಗೋಣ. ಇದರಲ್ಲಿ KPSC, PSI, STA, FDA ಎಲ್ಲ ಪರೀಕ್ಷೆಗಳಿಗೂ ಕೂಡ 100% ಇದು ಉಪಯುಕ್ತವಾಗುವಂಥ ಪಾಠ. ಅದೇ ರೀತಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದು ತುಂಬ ಚೆನ್ನಾಗಿದೆ. ಒಂದ್ಸರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದು ಇಲ್ಲಿ ಒಂದು ವಾಕ್ಯನ ಬರ್ತೀನಿ, ಏನಂತಂದರೆ ಭಾರತೀಯ ಆರ್ಥಿಕತೆಯ ಇದೊಂದು ಹೃದಯ ಭಾಗ ಇದೆ. ಈ ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ನಮ್ಮ ಅರ್ಥಶಾಸ್ತ್ರ, ಆರ್ಥಿಕತೆ ಅನ್ನೋದೇನಿದೆ ಈ ಪಾಠದ ಮೇಲೆ ಡಿಪೆಂಡ್ ಆಗಿದೆ. ನಾವು ಮುಂದೆ ಏನೇ ಅಧ್ಯಯನ ಮಾಡಿದ್ರು ಕೂಡ ಇದ್ರ ರಿಲೇಟೆಡ್ ಆಗೇ ಇರ್ತದೆ, ಹೌದಾ? ಮುಂದೆ ಬ್ಯಾಂಕಿಂಗ್ ಆಗಲಿ, ನಿರುದ್ಯೋಗ ಆಗಲಿ, ಬಡತನ ಆಗಲಿ. ನಿರುದ್ಯೋಗನ ಯಾವುದ್ರ ಮೇಲೆ ಅಳತೆ ಮಾಡ್ತೀವಿ? ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚು ಕಡಿಮೆ ಆದಾಗ ಅಳತೆ ಮಾಡ್ತೀವಿ, ತಲಾ ಆದಾಯದಲ್ಲಿ ಹೆಚ್ಚು ಕಡಿಮೆ ಆದಾಗ ಅಳತೆ ಮಾಡ್ತೀವಿ. ಬಡತನನ್ನು ಅದ್ರ ಮೇಲೆ ಅಳತೆ ಮಾಡ್ತೀವಿ, ಹೌದಾ? ಹೀಗೆ ಖನಿಜ ಸಂಪನ್ಮೂಲಗಳು, ಬ್ಯಾಂಕಿಂಗು, ಇವೆಲ್ಲದರೂ ಕೂಡ ಒಂದೆಲ್ಲ ಒಂದು ರೀತಿಯಲ್ಲಿ ಇದೆ, ಟಚ್ಚಲ್ಲಿ ಇದ್ದೇ ಇರುತ್ತೆ. ಹಾಗಾದರೆ ವೆರಿ ಫಸ್ಟ್ ನಾವು ಬಂದ್ಬಿಡೋಣ. ಏನು ರಾಷ್ಟ್ರೀಯ ಆದಾಯ ಅಂತಂದರೆ ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದರೆ, ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಎಂದರೆ ಏನು ಅಂತೇಳಿ ಸರಳ ರೂಪದ ಅರ್ಥದಲ್ಲಿ ನೋಡೋದಾದರೆ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ವಸ್ತುಗಳು ಅಥವಾ ಸರಕುಗಳು ಅಥವಾ ಸರಕುಗಳು, ಗೂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇರುವಂಥ ಡಿಜಿಟಲ್ ಬೋರ್ಡ್, ನಾವು ಮಾತಾಡ್ತಿರುವಂಥ ಮೈಕು, ಶರ್ಟು, ನೀವು ನೋಡ್ತಾ ಇರುವಂಥ ಮೊಬೈಲ್, ಇವೆಲ್ಲವೂ ಕೂಡ ಗೂಡ್ಸು. ಮತ್ತು ಸೇವೆಗಳು. ಸೇವೆ ಅಂತಂದರೆ ಈಗ ನಾನು ಏನು ಟೀಚ್ ಮಾಡ್ತೇವೆ, ಇದೊಂದು ಸೇವೆ. ಬಸ್ ಡ್ರೈವರ್ ಡ್ರೈವ್ ಮಾಡೋದೊಂದು ಸೇವೆ, ಟಿಕೆಟ್ ಹರಿಯೋದೊಂದು ಸೇವೆ. ಆಮೇಲೆ ವೈದ್ಯರು ಉಪಚಾರ ಮಾಡೋದೊಂದು ಸೇವೆ, ಲಾಯರ್ ವಾದ ಮಾಡೋದೊಂದು ಸೇವೆ, ಜಡ್ಜ್ ನ್ಯಾಯ ನೀಡುವುದೊಂದು ಸೇವೆ, ಹೌದಾ? ಸೇವೆಗಳ ಒಟ್ಟು ಹಣದ ಮೌಲ್ಯ, ಇದಕ್ಕೆಲ್ಲ ನಾವು ಅಮೌಂಟನ್ನು ಚಾರ್ಜ್ ಮಾಡಬೇಕು. ಇದರಿಂದ ಇನ್ಕಮ್ ಜನರೇಟ್ ಆಗುತ್ತೆ, ಅವಾಗ ಮಾತ್ರ ಅದು ರಾಷ್ಟ್ರೀಯ ಆಗಲಿಕ್ಕೆ ಸಾಧ್ಯ, ಹೌದಾ? ಇನ್ನೊಂದು ಸರಿ ನೋಡ್ಬಿಡೋಣ. ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತೇಳಿ ಇಲ್ಲೇ ಕೆಲವೊಂದು ವರ್ಡ್ಸ್ ಇದಾವೆ, ಹೌದಾ? ಏನಿದ್ರ ಅರ್ಥ ಅಂತ ನೋಡೋದಾದರೆ, ಒಂದು ದೇಶ, ಫಾರ್ ಎಕ್ಸಾಂಪಲ್ ಭಾರತ. ಯಾವುದು? ಭಾರತ. ಒಂದು ವರ್ಷ 2026-27 ಅಂತ ಇಟ್ಕೊಳ್ರಿ. ಅಂತಿಮ ವಸ್ತುಗಳು, ಹೌದಾ? ಈ ಫೈನಲ್ ಗೂಡ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ಟ್ರಿಕ್ಸ್ ಮಾಡೋಕ್ಕೆ ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ರಾಷ್ಟ್ರೀಯ ಆದಾಯ ಎಂದರೆ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದ ವಸ್ತು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತ ಒಂದು ಆಪ್ಷನ್ಸ್ ಕೊಟ್ಟು ಕೆಳಗಡೆ ನಿಂತ್ಕೊಳ್ತಾನೆ. ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಅಂತಿಮ ಸೇವೆಗಳು ಮತ್ತು ವಸ್ತುಗಳ ಒಟ್ಟು ಹಣದ ಮೌಲ್ಯ ಅಂತ ಕೊಡ್ತಾನೆ. ನೀವು ಅಂತಿಮ ಅನ್ನೋದೆಲ್ಲ ಇರ್ತದಲ್ಲ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ ಕೇಸ್ ಅಂತಿಮ ಅಂತ ಇದ್ದಿಲ್ಲ ಅಲ್ಲಿ ಆಪ್ಷನಲ್ಲಿ ಅಂತಂದರೆ ಮೊದಲೇ ಹೇಳಿದ ಕರೆಕ್ಟ್, ಆದರೆ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಇದು ಒಂದು ದೇಶ ಅಂತ ಗೊತ್ತಾಯಿತು, ಒಂದು ವರ್ಷ ಅಂತ ಒಂದು ವರ್ಷದ ಅವಧಿಯಲ್ಲಿ ಅಂತಿಮ ವಸ್ತುಗಳು ಮತ್ತು ಹಣದ ಮೌಲ್ಯ. ಹಾಗಾದರೆ ಒಂದು ಉದಾಹರಣೆ ಮೂಲಕ ನೋಡೋಣ. ಒಂದು ವರ್ಷದಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಏನೇನು ಉತ್ಪಾದನೆ ಮಾಡ್ತೀವಿ, ನಮಗೆ ದಿನನಿತ್ಯ ಜೀವನದಲ್ಲಿ ಯಾವ ವಸ್ತುಗಳು ಬೇಕಲ್ಲ ಅವನು ಉತ್ಪಾದನೆ ಮಾಡ್ತೀವಿ, ಹೌದಾ? ಹಂಗೆ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಅಕ್ಕಿ, ಗೋಧಿ,
ಕಾರು, ಮೊಬೈಲ್, ಬಟ್ಟೆ, ವೈದ್ಯಕೀಯ ಸೇವೆಗಳು, ಶಿಕ್ಷಣ ಸೇವೆಗಳು, ಏನೇ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ವಸ್ತುಗಳು ನಮಗೆ ಬೇಕಾಗ್ತವೆ, ಸೇವೆಗಳು ಬೇಕಾಗ್ತವೆ. ಅವುಗಳನ್ನು ಉತ್ಪಾದನೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿರ್ತೈತಿ. ಉತ್ಪಾದನೆ ಮಾಡಿರ್ತೀವಿ, ಹೌದಾ? ಇವೆಲ್ಲದರ ಒಳ ಅಂತಿಮ ಮೌಲ್ಯವನ್ನು ಸೇರಿಸಿದಾಗ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬಹುದು. ಇವೆಲ್ಲದರ ಅಂತಿಮ ಮೌಲ್ಯ, ಎಲ್ಲದರ ಅಂತಿಮ ಮೌಲ್ಯ, ಫೈನಲ್ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಏನು ಫೈನಲ್ಲು ಯಾಕೆ ನಾವು ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡ್ರಿ. ಕೆಳಗಡೆ ಅದ ಇದೆ, ಅಂತಿಮ ವಸ್ತುಗಳು ಎಂದರೇನು? ಯಾವ ಅಂತಿಮ ವಸ್ತುಗಳು, ಯಾಕೆ ಅಂತಿಮ ವಸ್ತುಗಳು ಅಂತ ಮೆನ್ಷನ್ ಮಾಡಿದ್ದೀವಿ ಅನ್ನೋದು ಇಲ್ಲಿ ರೀಸನ್ ಇದೆ. ಸೊ ನೋಡ್ರಿ, ಅಂತಿಮ ವಸ್ತುಗಳು ಫೈನಲ್ ಗುಡ್ಸ್ ಅಂದರೆ ಗ್ರಾಹಕರು ನೇರವಾಗಿ ಬಳಸುವ ವಸ್ತುಗಳು, ಹೌದಾ? ಫಾರ್ ಎಕ್ಸಾಂಪಲ್, ನಾನು ನೇರವಾಗಿ ನಾನೀಗ ಮೊಬೈಲನ್ನು ಯೂಸ್ ಮಾಡ್ತೀನಿ, ಈ ಡಿಜಿಟಲ್ ಬೋರ್ಡನ್ನು ಯೂಸ್ ಮಾಡ್ತೀನಿ, ಈ ಪೆನ್ನನ್ನು ಯೂಸ್ ಮಾಡ್ತೀನಿ, ಈ ಮೈಕನ್ನು ಯೂಸ್ ಮಾಡ್ತೀನಿ, ಈ ಬಟ್ಟೆಯನ್ನು ಯೂಸ್ ಮಾಡ್ತೀನಿ, ನನ್ನ ಈಗ ಸುತ್ತಮುತ್ತ ಕಾಣಲು ವಸ್ತು ನೇರವಾಗಿ ಯೂಸ್ ಮಾಡ್ತೀನಿ. ಈ ವಸ್ತುಗಳು ನೇರವಾಗಿ ಯೂಸ್ ಮಾಡ್ತೀವಿ, ಈ ವಸ್ತುಗಳ ನನ್ನ ಅಂತಿಮ ಸರಕುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟಿ ವಿ, ಮೊಬೈಲ್, ಬಿಸ್ಕೆಟ್, ಸೈಕಲ್, ಯಾವುದೇ ವಸ್ತು ಇನ್ನೇನು ನಾವು ಅನುಭವಗಳು ಮಾಡಿ. ಫಾರ್ ಎಕ್ಸಾಂಪಲ್, ಕೂಡಕ್ಕೆ ಚೇರು, ಆಮೇಲೆ ಟೇಬಲ್, ಬುಕ್ಕು, ಇವೆಲ್ಲ ಫೈನಲ್ ಗುಡ್ಸ್, ಹೌದಾ? ಆಮೇಲೆ ಇಲ್ಲೇ ಅಂತಿಮ ಅಂದರೆ ಮಧ್ಯಂತರ ಸರಕುಗಳಂದ್ರೇನು ಅಂತ ಅನ್ನೋದೊಂದು ಪ್ರಶ್ನೆ ಬರ್ತೈತಿ, ಹೌದಾ? ಮಧ್ಯಂತರ ಪ್ರಶ್ನೆಯು ವಸ್ತುಗಳಂದರೆ ನೋಡ್ರಿ, ಇವು ಒಂಥರ ಹೆಲ್ಪಿಂಗ್ ಗೂಡ್ಸ್ ಇದೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರೆಯುವ ವಸ್ತುಗಳು ಅಂತೇಳಿ ಬೇರೆ ವಸ್ತುಗಳನ್ನು ತಯಾರಿಸಲು ಬಳಸುವ ವಸ್ತುಗಳು. ಒಂದು ಫೈನಲ್ ಗೂಡ್ ರೆಡಿ ಆಗಬೇಕು. ಫಾರ್ ಎಕ್ಸಾಂಪಲ್, ಈ ಡಿಜಿಟಲ್ ಬೋರ್ಡ್ ರೆಡಿ ಆಗಬೇಕಾದ್ರೆ, ಮೇಲೆ ಕಾಣ್ತಿರೋಂಥ ಫ್ಯಾನ್ ರೆಡಿ ಆಗಬೇಕಾದ್ರೆ ಅದಕ್ಕೆ ಕೆಲವೊಂದು ವಸ್ತುಗಳನ್ನ ಬಳಸ್ತೀವಿ ಸಹಾಯಕವಾಗಿ. ಆ ವಸ್ತುಗಳನ್ನ ಬಳಸಿ ಫೈನಲ್ ಗೂಡ್ಸ್ ಎಲ್ಲ ರೆಡಿ ಮಾಡ್ತೀವಿ. ಆ ವಸ್ತುಗಳಿಗೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತೀವಿ, ಅಂದರೆ ಮಧ್ಯಂತರ ಸರಕುಗಳಂತ ಕರಿತೀವಿ. ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಾಗ ಇಲ್ಲಿ ಹಿಟ್ಟು ಇರ್ತೈತಿ, ಮೈದಾ ಹಿಟ್ಟು, ಬ್ರೆಡ್ ರೆಡಿ ಮಾಡ್ಬೇಕಾದ್ರೆ ಹಿಟ್ಟು ಬೇಕು. ಈ ಹಿಟ್ಟು ಏನೈತಲ್ಲ, ಇದು ಮಧ್ಯಂತರ ಸರಕು, ಹೌದಾ? ಅದು ಬ್ರೆಡ್ ರೆಡಿ ಮಾಡಿ. ಈ ಕಾರ್ ರೆಡಿ, ಕಬ್ಬಿಣ, ಉಕ್ಕು, ಹೌದಾ? ಇವೆಲ್ಲ ಏನಂತಂದ್ರೆ ಇದು ಉಕ್ಕು ಫೈನಲ್ ಗೂಡ್ಸ್ ಅಲ್ಲ ಮಧ್ಯಂತರ. ಆಮೇಲೆ ನನ್ನ ಇಲ್ಲಿ ನೋಡಿ, ನಂದು ಅಂಗಿ ಶರ್ಟ್ ಐತಿ, ಈ ಶರ್ಟ್ ರೆಡಿ ಆಗಬೇಕಾದ್ರೆ ಅದಕ್ಕೆ ಮೂಲವಾಗಿ ಬಟ್ಟೆ ಬೇಕು. ಆಮೇಲೆ ಅದು ಪ್ರೊಸೆಸಿಂಗ್ ಮಾಡಿ ಫೈನಲ್ ಗೂಡ್ಸ್ ಆಗಿ ರೆಡಿ ಮಾಡ್ತೀವಿ. ರಾಷ್ಟ್ರೀಯ ಆದಾಯ ಲೆಕ್ಕದಲ್ಲಿ ಮಧ್ಯಂತರ ವಸ್ತುಗಳನ್ನು ಸೇರಿಸೋದಿಲ್ಲ ಅದನ್ನು, ಹೌದಾ? ಸೇರಿಸಲಾಗುವುದಿಲ್ಲ. ಯಾಕಂದರೆ ಡಬಲ್ ಆಗ್ತೈತಿ. ಅದ್ರ ಸಲುವಾಗಿ ನೋಡ್ರಿ, ಏಕೆ ಸೇರಿಸಿ ಪ್ರತಿಯೊಂದನ್ನು ನಿಮಗೆ ಅಗ್ರಿ ಕಾನ್ಸೆಪ್ಚುವಲ್ ಕ್ಲಾರಿಟಿಯಾಗಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಲಾಸು, ಕೇಳಿ. ಏಕೆ ಸೇರಿಸುವುದಿಲ್ಲ ಅಂದರೆ ನೋಡ್ರಿ, ಗೋಧಿದ ನಾನು ಉದಾಹರಣೆ ಆಗಿ ತೊಗೊಂಡು ಬರ್ತೀನಿ. ಗೋಧಿದು ಓಕೆ, ಗೋಧಿಯನ್ನೇ ನಾವು ಉದಾಹರಣೆಗೆ ತಗೊಂಡ್ರೆ, ರೈತನು ಗೋಧಿಯನ್ನು ಬೆಳೆದು 100 ರೂಪಾಯಿಗೆ ಆತ ಮಾರ್ತಾನೆ, ಹೌದಾ? ಅದನ್ನು ಹಿಟ್ಟಾಗಿ, ಮಿಲ್ಲೆಟ್ ಹಿಟ್ಟಾಗಿ ಮತ್ತೆ 100 ರೂಪಾಯಿಗೆ ಮಾರಲಾಯ್ತು. ಬೇರೆದವ್ರು ತೊಗೊಂಡ್ರು, ಅದು ಮತ್ತೆ ಹಿಟ್ಟಾಗಿ ಮತ್ತೆ ಬೇಕ್ರಿಯಲ್ಲಿ ಅದನ್ನು ಬ್ರೆಡ್ ಮಾಡ್ತಾರೆ, ಹೌದಾ? ಬೇಕ್ರಿಯಲ್ಲಿ ಅದು ಮತ್ತೆ ಬ್ರೆಡ್ ಆಗುತ್ತೆ, 250 ರೂಪಾಯಿಗೆ ಮಾರ್ತಾರೆ. ಆಮೇಲೆ ಈ 3 ಹಂತಗಳನ್ನ ಸೇರಿಸಿದ್ರು ನೋಡ್ರಿ, ಹಿಟ್ಟು ಒಂದೇ, ಗೋಧಿ ಹಿಟ್ಟಾಯಿತು, ಗೋಧಿ ಹಿಟ್ಟು ಬ್ರೆಡ್ ಆಯಿತು, ಹೌದಾ? ಆದರೆ ಗೋಧಿನ ಎಷ್ಟಕ್ಕೆ ಮಾರಿದ್ರು? 100 ರೂಪಾಯಿಗೆ ಮಾರಿದ್ರು. ಹಿಟ್ಟಾದಮೇಲೆ 150ಕ್ಕೆ ಮಾರಿದ್ರು. ಆಮೇಲೆ ಫೈನಲ್ ಆಗಿ ಆ ಬ್ರೆಡ್ ಆಗಿ ತಯಾರಾಗಿ ಏನಾಯಿತು? 250ಕ್ಕೆ ಮಾರಿದ್ರು. ಇಲ್ಲಿ ಅದೇ ವಸ್ತು, ಇಲ್ಲಿ 3 ಕಡೆಗೆ ಒಂದೇ ವಸ್ತು ಬಳಕೆ ಆಗಿದೆ. ಪ್ರೊಸೆಸಿಂಗ್ ಆಗಿ ಫೈನಲ್ ಗೂಡ್ ಆಗಿದೆ ಅಷ್ಟೇ. ಫೈನಲ್ ಗೂಡ್ ಆಗಿ 250 ರೂಪಾಯಿಗೆ ಮಾರಿದ್ವಿ. ಬಟ್ ನಾವು ಪ್ರತಿ ಹಂತದಲ್ಲೂ ಲೆಕ್ಕ ಹಾಕ್ತಾ ಹೋದರೆ ಫಸ್ಟ್ 100 ರೂಪಾಯಿ, ಆಮೇಲೆ 150 ಎಷ್ಟು? 250. ಆಮೇಲೆ ಫೈನಲ್ ಕೂಡ ಎಷ್ಟು? 250. ಟೋಟಲ್ 500 ಆಗುತ್ತೆ. ಇದು ದ್ವಿಗುಣ ಅಂತ ಕರಿತೀವಿ. ಡಬಲ್, 2 ಸಲ ಒಂದೇ ವಸ್ತುನ ಡಬಲ್ ಸಲ ನಾವೇನು ಮಾಡ್ತೀವಿ? ಲೆಕ್ಕ ಹಾಕ್ತೀವಿ. ಇದು ತಪ್ಪು, ಇದನ್ನು ಮಾಡಬಾರ್ದು ಅಂತೇಳಿ ಏನು ಮಾಡ್ತಾರಂತಂದರೆ
ಆ ವಸ್ತುವಿನ ಅಂತಿಮ ಆ ವಸ್ತುವಿನ ಆ ಬ್ರೆಡ್ಡಿನ ಅಂತಿಮ ಬೆಲೆಯನ್ನು ಮಾತ್ರ ಲೆಕ್ಕ ಹಾಕಲಾಗುತ್ತೆ. ಇಲ್ಲ ಅಂದರೆ ನಿಜವಾದ ಅಭಿವೃದ್ಧಿ, ನಿಜವಾದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಓಕೆ, ಹೀಗಾಗಿ 250 ರೂಪಾಯಿನ ಮಾತ್ರ ನಾವು ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನು ಏನಂತ ಕರೀತಾರೆ ಅಂತಂದರೆ ಡಬಲ್ ಕೌಂಟಿಂಗ್ ಅಂತ ಕರೀತಾರೆ. ದ್ವಿಗುಣ ಎಣಿಕೆ ಬಹಳ ಮುಖ್ಯ, ನೆನಪಲ್ಲಿ ಇಟ್ಕೊಡ್ರಿ. ಓಕೆ, ನೆಕ್ಸ್ಟು ರಾಷ್ಟ್ರೀಯ ಆದಾಯವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು, ಅಥವಾ ಯಾಕೆ ಅದನ್ನು ರಾಷ್ಟ್ರೀಯ ಆದಾಯದ ಬಗ್ಗೆ ತಿಳ್ಕೋಬೇಕು, ಅಥವಾ ಯಾಕೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕು ಅಂತ ನೋಡಿದರೆ, ದೇಶದ ಅಭಿವೃದ್ಧಿಯನ್ನು ಅಳಿಲಿಕ್ಕೆ, ಆ ದೇಶ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದರ ಬಗ್ಗೆ ಅಳತೆ ಮಾಡಲಿಕ್ಕೆ ನಾವು ರಾಷ್ಟ್ರೀಯ ಆದಾಯವನ್ನು ಅಳಿಬೇಕು. ಹೌದಾ? ಓಕೆ. ಜನರ ಜೀವನ ಮಟ್ಟ ತಿಳಿಯಲು, ಆ ದೇಶದ ಜನರು ಹೇಗೆ ಚೆನ್ನಾಗಿದ್ದಾರೋ, ಶ್ರೀಮಂತರಾಗಿದ್ದಾರೋ, ಬಡವರಿದ್ದಾರೋ, ಎಲ್ಲರಿಗೂ ಆಹಾರ ವಸ್ತುಗಳು ಬಟ್ಟೆಗಳು ಸಿಗ್ತಾ ಇದ್ದಾವೆ, ಸರಿಯಾದ ಸ್ಥಿತಿಯಲ್ಲಿದೆಯಾ, ಸಂತೋಷವಾಗಿದ್ದಾರ ಅನ್ನೋದ್ರ ಬಗ್ಗೆ ತಿಳಿಲಿಕ್ಕೆ. ಎರಡನೇದು ಯೋಜನೆಗಳನ್ನು ರೂಪಿಸಲು. ಮುಂದೆ ನಾನೀಗ ಫಾರ್ ಎಕ್ಸಾಂಪಲ್ಲು ಗೋಧಿಯನ್ನು ನಾನು ಒಂದು 50 ಕ್ವಿಂಟಲ್ ಬೆಳೆದೀನಿ, ನಮಗೆ ಬೇಕಾಗಿರೋದು 70 ಕ್ವಿಂಟಲು, ನಾನು ನೆಕ್ಸ್ಟ್ ಇಯರ್ 70 ಕ್ವಿಂಟಲ್ ಬೆಳಿಬೇಕು. ಹಾಗಾಗಿ ಪ್ಲ್ಯಾನ್ ಮಾಡಬೇಕಲ್ಲ, ಆ ಪ್ಲ್ಯಾನ್ ತಯಾರು ಮಾಡಲು ರಾಷ್ಟ್ರೀಯ ಆದಾಯ ಬೇಕು. ಓಕೆ, ನಿಮಿಷ. ಹಾಗೆ ಬಜೆಟ್, ಯಾವುದಕ್ಕೆ ಎಷ್ಟನ್ನು ಖರ್ಚು ಮಾಡಬೇಕು. ಈಗ ಓಕೆ, 70 ಕ್ವಿಂಟಲ್ ಗೋಧಿ ಬೆಳಿಬೇಕಂತಂದ್ರೆ ನನಗೆ ಒಂದಿಷ್ಟು ಅಮೌಂಟ್ ಬೇಕು, ಆಮೇಲೆ ತಂತ್ರಜ್ಞಾನ ಬೇಕು, ಅದಕ್ಕೆಲ್ಲ ನಾನು ಖರ್ಚು ಮಾಡಬೇಕಾಗುತ್ತೆ. ಆ ತಯಾರು ಮಾಡಲು ಕೂಡ ಅವಶ್ಯಕತೆ ಇದೆ. ಓಕೆ, ಹಾಗಾದರೆ ಈ ಆರ್ಥಿಕ ಬೆಳವಣಿಗೆಯನ್ನು ಅಥವಾ ರಾಷ್ಟ್ರೀಯ ಆದಾಯವನ್ನು ದಲ್ಲಿ ಈ ಅಳೆದಾದ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಬರ್ತವೆ. ಈ ಕಾನ್ಸೆಪ್ಟ್ಗಳು ಭಾಳ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ನೀವು ಸ್ವಲ್ಪ ಸರಿಯಾದ ಗಮನವನ್ನು ಹರಿಸಿದರೆ ತುಂಬ ಕ್ಲಿಯರಾಗಿ ಅರ್ಥ ಹೋಗುತ್ತೆ. ಈ ಕಾನ್ಸೆಪ್ಟ್ಸ್ ಅಂದರೆ ಏನು ಅನ್ನೋದನ್ನು ನೋಡ್ಕೋತಾ ಹೋಗೋಣ. ಓಕೆ, ಫಸ್ಟು ಈ ಆರ್ಥಿಕ ಬೆಳವಣಿಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್, GDP, GNP, NNP, NDP ಇವೆಲ್ಲದ್ರ ಬಗ್ಗೆ ಬರ್ತಾವೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು GDP. ಮೊನ್ನೆ ಐ ಥಿಂಕ್ 2014-15 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮಾಡಿದ್ರು, GDP ಅಂತ ಕೊಟ್ಟು ವಿಸ್ತರಿಸಿ ಅಂತ ಕೇಳ್ಬಿಟ್ಟಿದ್ದ. ಹೌದಾ? ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಿಮಗೆ ಇಂಗ್ಲೀಷ್ ಟಫ್ ಆದ್ರೆ ಒಂದೊಂದು ಶಬ್ದದ ಅರ್ಥವನ್ನು ತಿಳ್ಕೊಬೋದು. ಗ್ರಾಸ್ ಅಂದರೆ ಒಟ್ಟು, ಡೊಮೆಸ್ಟಿಕ್ ಅಂದರೆ ದೇಶೀಯ, ದೇಶದ ಒಳಗೆ. ಹೌದಾ? ಪ್ರಾಡಕ್ಟ್ ಅಂದರೆ ಉತ್ಪನ್ನ, ಅಂದರೆ ಒಂದು ದೇಶದ ಒಳಗೆ ಉತ್ಪಾದಿಸಿದ ಉತ್ಪನ್ನ ಅಂದರೆ ಸರಕು ಅಥವಾ ಸೇವೆ. ಹೌದಾ? ಅದರಲ್ಲೇನು ವಿಶೇಷವಾಗಿದೆ ಅಂತ ಅಂದ್ಕೊಂಡು ಹೋಗ್ಬೇಡ್ರಿ. ನಿಮಗೆ ಅಷ್ಟೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಮೆಂಟ್ ಹಾಕಿರಲಿ, ಇಂಥದ್ದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಇದು ರಾಷ್ಟ್ರೀಯ ಆದಾಯ ಅಳಿಬೇಕಂತಂದ್ರೆ ಇವು ಒಳಗಡೆ ಇರಬೇಕು. ಹೌದಾ? ಈ ಕಾನ್ಸೆಪ್ಟ್ಗಳನ್ನು ನಾವು ಕರೆಕ್ಟಾಗಿ ಅಳತೆ ಮಾಡಬೇಕಾಗುತ್ತೆ, ಆಮೇಲೆ ಅಧ್ಯಯನ ಮಾಡಬೇಕಾಗತ್ತೆ. ಒಂದು ದೇಶದ, ನೋಡ್ರಿ ಸರಿಯಾಗಿ ಅರ್ಥ ಮಾಡಿಕೊಟ್ರೆ, ಒಂದು ದೇಶದ ಭೌಗೋಳಿಕ ಗಡಿ ಒಳಗೆ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ವಸ್ತುಗಳ, ಸೇವೆಗಳ ಒಟ್ಟು ಮೌಲ್ಯವೇ GDP ಅಂತ ಕರಿತೀವಿ. ಹೌದಾ? ಇಲ್ಲೇ ನೋಡ್ರಿ, ಭಾರತ, ನಮ್ಮ ಭಾರತ ಇದು ನಮ್ಮದು ಸ್ವಲ್ಪ ಭಾರಿ ಟಾಪ್ನಾಗ ಬಿಡಿಸ್ತೀನಿ ನಾನು ಯಾವುದನ್ನ. ಭಾರತ ರಾಷ್ಟ್ರೀಯ ಮ್ಯಾಪನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ, ಬೈಯಕ್ಕೆ ಹೋಗ್ಬೇಡ್ರಿ, ಏನು ಮಸ್ತಾಗಿ ಮ್ಯಾಪ್ ಬಿಡ್ಸೋಕೆ ಬರ್ತಾ ಇಲ್ಲ ಅಂತೇಳಿ ಅರ್ಥ ಮಾಡಿಕೊಡ್ರಿ. ಮತ್ತು ನಮ್ಮ ಮ್ಯಾಪು ಪಾಕಿಸ್ತಾನ ತೊಗೊಂಡು ಬಂದ್ಬಿಟ್ಟು ಭಾರತಕ್ಕೆ, ಹಂಗೈತೆ. ಇಲ್ಲಿ ಇಡಿಸೋಕೆ ನೋಡ್ರಿ, ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ, ನಮ್ಮದು ಭೌಗೋಳಿಕ ಗಡಿಯಲ್ಲೈತಿ. ಈಗ ನೋಡ್ರಿ, ಇದೆಲ್ಲ ನಮ್ಮ ಭೌಗೋಳಿಕ ಗಡಿ. ಹೌದಾ? ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇಲ್ಲೆಲ್ಲ ಉತ್ಪಾದನೆ ಮಾಡಿದ, ನಮ್ಮ ದೇಶದ ಒಳಗಡೆ ಏನು ಉತ್ಪಾದನೆ ಮಾಡ್ತೀವಿ ಎಲ್ಲ ಅಂತ ಅರ್ಥ, ಸರಕು ಮತ್ತು ಸೇವೆಗಳು. ಹೌದಾ?
ಎಲ್ಲ ಉತ್ಪಾದನೆ ಮಾಡ್ತೀವಿ. ಹಂಗೆ ಇದ್ರ ಅರ್ಥ ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ಅಂದರೆ ಇದು ಒಳಗಡೆ ಏನೇನು ಉತ್ಪಾದನೆ ಮಾಡ್ತೀವಿ, ಒಟ್ಟು ಭಾರತದೊಳಗೆ ಏನೇನು ಉತ್ಪಾದನೆ ಮಾಡ್ತೀವಿ ಒಂದು ವರ್ಷದ ಅವಧಿ. ಫಾರ್ ಎಕ್ಸಾಂಪಲ್ 2026-27 ಅಂತ ಇಟ್ಬೋದು. ಈ ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡೋದು ಎಲ್ಲ ಸರಿ. ಇಲ್ಲೇ ಟ್ರ್ಯಾಕ್ಟರ್ ಉತ್ಪಾದನೆ ಮಾಡ್ತಾರೆ, ಗೋಧಿ ಉತ್ಪಾದನೆ ಮಾಡ್ತಾರೆ, ಭತ್ತ ಉತ್ಪಾದನೆ ಮಾಡ್ತಾರೆ, ಇಲ್ಲಿ ಜೋಳ ರಾಗಿ ಉತ್ಪಾದನೆ ಮಾಡ್ತಾರೆ, ಇಲ್ಲಿ ನಾನು ಚಹಾಗೆ ಉತ್ಪಾದನೆ, ಕಾಫಿ ಉತ್ಪಾದನೆ ಮಾಡ್ತೀವಿ, ಕೋಕೋ ಉತ್ಪಾದನೆ ಮಾಡ್ತೀವಿ. ಹೀಗೆ ನಮಗೆ ಬೇಕಾದ ವಿವಿಧ ವಸ್ತು ಉತ್ಪಾದನೆ ಮಾಡ್ತೀವಿಲ್ಲ. ಹಾಗೆ ಇವೆಷ್ಟು ಆಹಾರ ಬೆಳೆಗಳ ಕಾರ್ ರೆಡಿ ಮಾಡ್ತೀವಿ, ಮೊಬೈಲ್ ರೆಡಿ ಮಾಡ್ತೀವಿ, ಬೇರೆ ಬೇರೆ ಕಮ್ಯುನಿಕೇಷನ್ಸ್ ಏನಂತಂದರೆ ಸಲಕರಣೆಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಓಕೆ, ಇಷ್ಟು ನಿಮಗೆ ಅರ್ಥ ಆಯ್ತು ಅನ್ಕೊಂತ. ಈಗ GDP ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ದೇಶದ ಗಡಿ ಒಳಗೆ GDP ಡೊಮೆಸ್ಟಿಕ್ ಅಂದರೆ ದೇಶೀಯ ಅಂತ, ದೇಶದ ಒಳಗೆ. ಇಲ್ಲ ನೋಡ್ರಿ, ಉತ್ಪಾದನೆ ಮಾಡಿದವರು ಭಾರತೀಯರೇ ಆಗಿರಲಿ ಅಥವಾ ವಿದೇಶಿಯರೇ ಆಗಿರಲಿ, ದೇಶದ ಗಡಿ ಒಳಗೆ ಉತ್ಪಾದನೆ ಆದರೆ GDPಗೆ ಸೇರುತ್ತೆ. ಭಾಳ ಇಂಪಾರ್ಟೆಂಟ್. ಇಲ್ಲ ಅಮೇರಿಕದಾಗ ಬಂದು ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಇಲ್ಲಿ ಉತ್ಪಾದನೆ ಮಾಡಿದ್ರೆ GDPನೇ ನಮ್ಮ GDPಗೆ ಸೇರುತ್ತಾ. ಇಲ್ಲಪ್ಪ ಪಾಕಿಸ್ತಾನದಿಂದ ಬಂದು ಏನೋ ಒಂದು ಕೆಲಸ ಮಾಡಿ ದುಡಿತಾನೆ ಅಂತಂದ್ರೂ ಅದು ನಮ್ಮ GDPಗೆ ಸೇರುತ್ತಾ. ಸಿಂಗಾಪುರದಿಂದ ಯಾರೊಬ್ಬರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ರೆ, ಒಂದು ಕಂಪ್ನಿ ಊಟಾಕಿ ಇಲ್ಲೇ ಕೆಲಸ ಮಾಡ್ತಿದ್ರೆ ಅದು ನಮ್ಮ GDPಗೆ ಸೇರುತ್ತೆ ಅನ್ನೋದು ಇದರ ಅರ್ಥ. ಇಲ್ಲೇ ಮನುಷ್ಯರು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಯವರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಉತ್ಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ. ಈಗ ನಮ್ಮ ದೇಶದಲ್ಲಿ ಬರೀ ವಿದೇಶಿ ಕಾರುಗಳ ಓಡಾಟ ಜಾಸ್ತಿ, ಹೌದಾ? ವಿದೇಶಿ ಕಾರುಗಳ ಓಡಾಟ ಜಾಸ್ತಿ. ಹಾಗಾಗಿ ವಿದೇಶಿ ಕಾರುಗಳಲ್ಲಿ ಅತಿ ಹೆಚ್ಚು ನಮಗೆ ಲಭ್ಯವಿರುತ್ತದೆ ಯಾವಂತಂದರೆ ಜಪಾನ್ ಕಾರು, ಹೌದಾ? ಜಪಾನ್ ಒಂದು ವೇಳೆ ಭಾರತದಲ್ಲಿರುವ ಒಂದು ಜಪಾನ್ ಕಂಪನಿ ಕಾರುಗಳು ತಯಾರು ಮಾಡುತ್ತೆ. ಜಪಾನ್ದವ್ರು ಭಾರತಕ್ಕೆ ಬಂದು ಇಲ್ಲೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ, ಅಥವಾ ಅವರಲ್ಲಿರೋದು ಕಂಪ್ನಿನ ಇಲ್ಲೇ ಒಂದು ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೇ ಉತ್ಪಾದನೆ ಮಾಡಿದ್ರೆ ಅಂತಂದರೆ ಅದು ಭಾರತದ GDPಗೆ ಸೇರುತ್ತೆ. ಓಕೆ, ಆ GDPಯನ್ನು ಅಡೆಯಬೇಕು ಯಾಕೆ ಅಂತಂದರೆ ದೇಶದ ಆರ್ಥಿಕ ಶಕ್ತಿ, ಉತ್ಪಾದನೆ ಶಕ್ತಿ, ಬೆಳವಣಿಗೆ, ಉದ್ಯೋಗ. ನೋಡ್ರಿ, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋಕ್ಕೆ ನಮ್ಮ ದೇಶದ ಆರ್ಥಿಕ ಶಕ್ತಿ ಗೊತ್ತಾಗುತ್ತೆ, ಎಷ್ಟು ಉತ್ಪಾದನೆ ಮಾಡ್ತೀವಿ, ಹೇಗೆ ಉತ್ಪಾದನೆ ಮಾಡ್ತೀವಿ ನಮ್ಮ ಸಾಮರ್ಥ್ಯ ಗೊತ್ತಾಗುತ್ತೆ, ಎಷ್ಟು ಬೆಳವಣಿಗೆ ಆಗಿದೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮಲ್ಲಿರುವವರಿಗೆ ಎಷ್ಟು ಉದ್ಯೋಗ ಸಿಕ್ಕಿದೆ, ನಮ್ಮಲ್ಲಿ ಎಷ್ಟು ನಿರುದ್ಯೋಗ ಇದೆ, ಎಷ್ಟು ಉದ್ಯೋಗ ಇದೆ, ಉದ್ಯೋಗ ಸೃಷ್ಟಿಯಾಗುವ ಕ್ರಿಯೆಗಳೆಲ್ಲ ಅರ್ಥ ಆಗ್ತಾ ಹೋಗ್ತವೆ. ಓಕೆ, ಸೊ GDP ಅಂತಂದರೆ ನೀವು GDP ಅಂತಂದರೆ ಭಾರತದ ಒಳಗೆ ಉತ್ಪಾದನೆ ಇರೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾತಂದರೆ GNP. GNP ಅಂತ ಕರಿತೀವಿ. GNP ಓಕೆ. GNP ನೋಡ್ರಿ, GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಈಗ GDP ನೋಡಿದ್ವಿ, ಇಲ್ಲಿ ಮಾತ್ರ ಚೇಂಜ್ ಆಯಿತು. ಅಲ್ಲೇ ಡೊಮೆಸ್ಟಿಕ್ ಇತ್ತು, ಇಲ್ಲಿ ನ್ಯಾಷನಲ್ ಬಂತು. ಒಂದು ದೇಶದ ನಾಗರಿಕರು, ಅಲ್ಲೇ ಒಂದು ದೇಶದ ಗಡಿ ಒಳಗೆ, ಭೌಗೋಳಿಕ ಗಡಿ ಒಳಗೆ ಅಂತಿತ್ತು, ಇಲ್ಲಿ ಒಂದು ದೇಶದ ನಾಗರಿಕರು ಒಂದು ವರ್ಷದ ಅವಧಿಯಲ್ಲಿ ದೇಶದೊಳಗೆ ಮತ್ತು ವಿದೇಶದಲ್ಲಿ ಉತ್ಪಾದಿಸಿದ ಅಂತಿಮ ವಸ್ತುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಅಲ್ಲೇ ಪ್ಲೇಸ್ ಇಂಪಾರ್ಟೆಂಟ್ ಆಗಿತ್ತು, ಇಲ್ಲೇ ಮನುಷ್ಯರು ಇಂಪಾರ್ಟೆಂಟ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಸಮ್ಟೈಮ್ಸ್ ಜಾಗದ ಆಧಾರದ ಮೇಲೆ ನಾವು ವ್ಯಕ್ತಿಯನ್ನು ಗುರುತಿಸ್ತೀವಿ, ಸಮ್ಟೈಮ್ಸ್ ವ್ಯಕ್ತಿಯ ಆಧಾರದ ಮೇಲೆ ಜಾಗವನ್ನು ಗುರುತಿಸ್. KGFನಾಗ ಒಂದು ಏನೈತೆ ಅದು ಡೈಲಾಗ್ ಐತೆ, ಗ್ರೇಟ್ ಪೀಪಲ್ಸ್ ಕೇಮ್ ಫ್ರಮ್ ಗ್ರೇಟ್ ಪ್ಲೇಸಸ್ ಅಂತೇಳಿ. ಹಾಗೆ ಇದು ಕೂಡ GNP. ಏನು GNP ಅಂತಂದರೆ, GNP ಅಂದರೆ ಒಟ್ಟು ನೆನ್ಪಿಟ್ಕೊಳ್ತೀವಿ ನ್ಯಾಷನಲ್ಸ್ ಅಂದರೆ ಆ ದೇಶದ ನಾಗರಿಕರು ಅಂತ ಅರ್ಥ.
ಒಂದು ದೇಶದೊಳಗೆ ಮತ್ತು ವಿದೇಶದಲ್ಲಿ ಉತ್ಪಾದಿಸಿದ ಅಂತಿಮ ವಸ್ತುಗಳು ಸೇವೆಗಳ ಒಟ್ಟು ಮೌಲ್ಯ ಆ ದೇಶದ ನಾಗರಿಕರು ಮಾಡಿರಬೇಕಿದೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ಲು ನೋಡ್ರಿ, ನಮ್ಮ ದೇಶದಿಂದ ಸಾಕಷ್ಟು ಜನ ನಾವು ಅಮೇರಿಕಕ್ಕೆ ಹೋಗ್ತೀವಿ, ಸಿಂಗಾಪುರ್ಗೆ ಹೋಗ್ತೀವಿ, ದುಬೈಗೆ ಹೋಗ್ತೀವಿ. ಸ್ಪೆಷಲಿ ದುಡಿಲಿಕ್ಕೆ ಕಾರ್ಮಿಕರಾಗಿ ಹೋಗೋದು ದುಬೈಗೆ, ಸಿಂಗಾಪುರ್ನಂಥ ದೇಶದಲ್ಲಿ. ಅಮೇರಿಕದ ದೇಶದಲ್ಲಿ ಇಂಜಿನಿಯರ್ಗಳ ಕೆಲಸ ಭಾಳ ಇದೆ. ಆಮೇಲೆ ಪ್ರಪಂಚದಲ್ಲಿರುವಂಥ ಬಹುತೇಕ ಕಂಪನಿಗಳು ನಮ್ಮವರ ಹೆಡ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಆಲ್ ಆರ್ ಕೇಮ್ ಫ್ರಮ್ ಇಂಡಿಯಾ. ಸುಂದರ್ ಪಿಚಾಯಿ, ಸತ್ಯ ನಾದೆಲ್ಲ, ಹೌದಾ? ಇವೆಲ್ಲ ದೊಡ್ಡ ದೊಡ್ಡ ದೈತ್ಯ ಕಂಪ್ನಿಗಳಂತೀವಿ. ದೈತ್ಯ ಕಂಪ್ನಿಗಳು ದೊಡ್ಡವು, ಹೌದಾ? ಅಂಥ ಕಂಪ್ನಿಗಳನ್ನ ಆಳೋರು ನಮ್ಮವರೇ. ಬಟ್ ಆದರೆ ಅವ್ರು ಯಾರು ಈಗ ಭಾರತೀಯರಾಗಿಲ್ಲ, ದುರಾದೃಷ್ಟ. ಓಕೆ, ಉದಾಹರಣೆ, ಭಾರತೀಯ ಇಂಜಿನಿಯರ್ ದುಬೈನಲ್ಲಿ ಕೆಲಸ ಮಾಡಿ ಉತ್ಪಾದನೆಗೆ ಕೊಡುಗೆ ನೀಡಿದರೆ ಅದು ಭಾರತದ GNPಗೆ ಸೇರುತ್ತದೆ. ನೆನಪಲ್ಲಿಟ್ಟು. ಇನ್ನೊಂದು ಉದಾಹರಣೆ ತಗೋ, ಭಾರತದಲ್ಲಿರುವ ಅಮೇರಿಕನ್ ಕಂಪನಿ ಉತ್ಪಾದನೆ ಎಲ್ಲಿಗೆ ಸೇರುತ್ತೆ? GDPಗೆ ಸೇರುತ್ತೆ, GNPಗೆ ಸೇರೋದಿಲ್ಲ. ಹೌದಾ? ಅದು ಭಾರತ ಉತ್ಪಾದನೆ ಆಗಿರೋದಿಲ್ಲ, ಅಮೇರಿಕದ ಉತ್ಪಾದನೆ ಆಗಿರ್ತದೆ. ಬಟ್ ಇಲ್ಲಿ ಬಂದು ಸೇರ್ತಾರೆ, ಅದನ್ನು GDPಗೆ ಸೇರಿಸ್ಕೊತೀವಿ. ಹಾಗಾದರೆ ಏನಿದೆ ನಡುವಿನ ವ್ಯತ್ಯಾಸ ಅಂತಂದರೆ, GDP GNP ನಡುವಿನ ವ್ಯತ್ಯಾಸ. GDP ದೇಶದ ಗಡಿ ಒಳಗೆ ಉತ್ಪಾದನೆ, ಇಲ್ಲೇ ದೇಶದ ನಾಗರಿಕರ ಉತ್ಪಾದನೆ. ಒಂದೇ ಒಂದು, ಈ ಕಡೆಗೆ ಪ್ಲೇಸ್ ಇಂಪಾರ್ಟೆಂಟ್, ಈ ಕಡೆಗೆ ಯಾರು? ಮನುಷ್ಯ ಇಂಪಾರ್ಟೆಂಟ್. ಹೌದಾ? ಮನುಷ್ಯ ಇಂಪಾರ್ಟೆಂಟ್, ಮನುಷ್ಯ ಇಂಪಾರ್ಟೆಂಟ್. ಈ ಕಡೆಗೆ ಪ್ಲೇಸ್ ಇಸ್ ಭಾರಿ. ಇಲ್ಲೇ ಸ್ಥಳ ಮುಖ್ಯ, ಇಲ್ಲೇ ನಾಗರಿಕ. ಓಕೆ, ವಿದೇಶಿ ಕಂಪನಿಗಳು ಇಲ್ಲೇ ಭಾರತೀಯರ ಉತ್ಪಾದನೆ ಮಾತ್ರ ಸೇರುತ್ತೆ. ಇಂಪಾರ್ಟೆಂಟ್. ಇಲ್ಲೇ ನೋಡ್ರಿ, ನೆನ್ಪಿಟ್ಕೊಳ್ರಿ, GDP D ಅಂದರೆ ಡೊಮೆಸ್ಟಿಕ್. ಅದರ ಅರ್ಥನೇ ಡೊಮೆಸ್ಟಿಕ್ ಅಂದರೆ ಇಲ್ಲೇ ಸ್ಥಳೀಯ, ದೇಶದೊಳಗೆ. ನೆನಪಲ್ಲಿ ಇಟ್ಕೊಂಡು ಭಾರಿ ಈಸಿಯಾಗಿ ನೆನ್ಪಿಟ್ಕೋಬೋದು. GNP ಹೆಸರಲ್ಲಿ GNP ನ್ಯಾಷನಲ್ಸ್, ನಾಗರಿಕರು. ಹೌದಾ? ಅದ್ರ ಮೇಲೆ ನೆನಪಿಟ್ಟು. ಆಮೇಲೆ ಇಲ್ಲೇ NDP ಅಂತ ಬರ್ತೈತಿ. GDP ಅಂತಿತ್ತಲ್ಲ, ಅದನ್ನು ಸ್ವಲ್ಪ ಮಾಡಿಫೈಡ್ ಆಗಿ NDP ಅಂತ ಬರ್ತೈತಿ. ನೆಟ್ ಅಂತ ಬರ್ತೈತಿ. ಇಲ್ಲಿ ಒಂದು ದೊಡ್ಡ ನೆಟ್ ಅಂತ ಬರ್ತೈತಿ. ಯಾಕೆ ಬಳಸ್ತೀವಿ ನೆಟ್ ಅನ್ನೋದನ್ನು ಹೇಳ್ತೀನಿ ನಿಮಗೆ. ನೋಡ್ರಿ, NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ GDPಯಿಂದ ಸವಕಳಿ. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸವಕಳಿ, ಹೌದಾ? ಡಿಪ್ರಿಸಿಯೇಷನ್ ಅಂತ ಕರಿತೀವಿ. GDPಯಿಂದ ಸವಕಳಿಯನ್ನು ಕಡಿತ ಮಾಡಿದ ನಂತರ ಉಳಿಯುವ ಮೌಲ್ಯವೇ NDP ಅಂತ. ಹೌದಾ? ಫಸ್ಟ್ ನಾವೇನು ಮಾಡ್ತೀವಿ, ಹಾಗೆ GDPಯಲ್ಲಿ ಹಾಗೆ ತೊಗೊಂಡು ಬರ್ತೀವಿ. ಆದರೆ ಸವಕಳಿ ಕಡಿಬೇಕು, ಡಿಪ್ರಿಷನ್ ಅದೇ ಹಾಳು ಎಷ್ಟಾಗೈತಿ, ಎಷ್ಟು ಹಾಳಾಗೈತಿ ಅಂತೀವಿ. ಫೈನಲಾಗಿ ದುಡ್ಡು ರೆಡಿ ಆಗ್ತದೆ, ಇನ್ನೂ ಆಗಿರ್ತೈತಿ. ಆಮೇಲೆ ವರ್ಷದಿಂದ ವರ್ಷಕ್ಕೆ ಅದನ್ನು ಬಳಸ್ತಾ ಬಂದಾಗಲೇ ಅದರ ಮೌಲ್ಯ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಅದರ ಬಗ್ಗೆ ಅದನ್ನು ನಾವು ಸವಕಳಿ ಅಂತ ಕರಿತೀವಿ. ಈ ಸವಕಳಿ ಹೆಂಗೆ ನಾವು ಅಳತೆ ಮಾಡ್ಕೊಂಡ್ರೆ ನೋಡ್ರಿ, NDP ತಗೋಬೇಕು ಅಂತಂದರೆ GDP ಮೈನಸ್ ಡಿಪ್ರಿಸಿಯೇಷನ್. ಒಟ್ಟು ದೇಶೀಯ ಉತ್ಪನ್ನ, ಕನ್ನಡದಲ್ಲಿ ಇದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ನೋಡ್ರಿ. ಒಟ್ಟು ದೇಶೀಯ ಉತ್ಪನ್ನ ಮೈನಸ್ ಸವಕಳಿ. ಸವಕಳಿ ಅಂತ ಕರಿತೀವಿ. ಹಂಗಂದ್ರೆ ಏನು ಸವಕಳಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯಂತ್ರಗಳು, ವಾಹನಗಳು, ಕಟ್ಟಡಗಳು ಕಾಲಕ್ರಮೇಣ ಸವೆದು ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ನೋಡ್ರಿ, ಯಂತ್ರಗಳಿಗೆ ನಿಮಗೂ ಕೈಯಲ್ಲಿ ಹಿಡಿದಿರುವಂಥ ಮೊಬೈಲು, ನಾ ಹಾಕ್ಕೊಂಡಿರುವಂಥ ಮೈಕು, ನಾ ಪಾಠ ಮಾಡ್ತಿರುವಂಥ ಡಿಜಿಟಲ್, ಇವು ವರ್ಷಕ್ಕೆ ಇನ್ನೂ ಹೊಸವಾಗಿ ಕಳೀತಾ ಹೋಗ್ತವೆ. ವರ್ಷಕ್ಕೆ ತಮ್ಮ ವ್ಯಾಲ್ಯೂವನ್ನು ಕಳ್ಕೊತಾ ಹೋಗ್ತವೆ. ಹೌದಾ? ಹಳೆವಾಗ್ತವೆ. ಹೌದಾ? ಇದನ್ನೇ ನಾವು ಸವಕಳಿ ಅಂತ ಕರಿತೀವಿ. ಹೌದಾ? ಉದಾಹರಣೆಗೆ ನಾನು ಈ ಡಿಜಿಟಲ್ ಬುಡಿನಲ್ಲಿ ಕೊಟ್ಟರೆ, ಫಾರ್ ಎಕ್ಸಾಂಪಲ್, ನೀವು ಟ್ರ್ಯಾಕ್ಟರ್ ತೊಗೊಂಡಾಗ 10 lakh. ಹೌದಾ? 10 ವರ್ಷ. ಅಥವಾ ನೀವು ಮೊಬೈಲ್ ತೊಗೊಂಡಾಗ 30,000. 5 ವರ್ಷಗಳ ನಂತರ ಅದರ ಮೌಲ್ಯ ವ್ಯಾಲ್ಯೂಯೇಷನ್ ಮಾಡಿದ್ರೆ 7 ವರ್ಷ. ಯಾಕೆ? ಸಾಮಾನೆಲ್ಲ ಹಳೆವಾಗಿರ್ತವೆ, ಜೊತೆಗೆ ವ್ಯಾಲ್ಯೂಯೇಷನ್ ಕಳ್ಕೊಂಡಿರ್ತೈತಿ, ತುಕ್ಕು ಹಿಡ್ದಿರ್ತೈತಿ, ಜಂಗ್ ಹಿಡ್ದಿರ್ತೈತಿ. ಹಾಗಾಗಿ 3 ಲಕ್ಷ ಸವಕಳಿ ವೆಚ್ಚಗಳಂತ 3 ಲಕ್ಷದ ಕಡಿಮೆ ಮಾಡ್ತಾರೆ, 7 ಲಕ್ಷಕ್ಕೆ ಮಾರುತ್ತೆ. ಸೊ ಹೊಸ ಮೊಬೈಲ್ ತೊಗೊಂಡಾಗ ಒಂದು 3 ವರ್ಷ ಆಗಿದ್ದು ಕೊಡ್ರಿ, ಅದೇ ರೇಟಿಗೆ ತೊಗೋತಾರಂತ ಸಾಧ್ಯನೇ ಇಲ್ಲ. ಹಾಫ್ ರೇಟಿಗೆ ತೊಗೊಳೋದ್ರೆ ಬರುತ್ತೆ. ಹಾಗೆ
ಇದು ಕೂಡ ಯಾಕಂತಂದರೆ ಅದು ಎನ್ ಡಿ ಪಿಯಲ್ಲಿ ಬರುತ್ತೆ. ಆಮೇಲೆ ನಾವು ಎನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಹೌದಾ. ಜಿ ಎನ್ ಪಿ ತೆಗೆದು ಜಿ ಎನ್ ತೆಗೆದು ಆ ಪ್ಲೇಸಿಗೆ ಎನ್ನನ್ನು ಹಾಕ್ತೀವಿ, ಹೌದಾ. ಇದು ಗ್ರಾಸ್ ಅಂದ್ರೆ ಒಟ್ಟು, ಎನ್ ಅಂದರೆ ನೆಟ್ ಅಂದರೆ ಫೈನಲ್ ಆಗಿ ನಮ್ಮ ಕೈಯಾಗಿ ಸಿಗೋದು ಎಷ್ಟು ಆಗ್ತದಲ್ಲ ಹಾಗೆ. ನೋಡ್ರಿ, ಜಿ ಎನ್ ಪಿಯಿಂದ ಸವಕಳಿಯನ್ನು ಕಡಿತ ಮಾಡಿದ ವಿಡಿಯೋ ಮೌಲ್ಯವೇ ಎನ್ ಎನ್ ಪಿ. ಎನ್ ಎನ್ ಪಿ ಸೂತ್ರ ಏನಂತಂದರೆ ಜಿ ಎನ್ ಪಿ ಒಳಗೆ ಮತ್ತೆ ಡಿಪ್ರಿಸಿಯೇಷನ್ ಕರೆಯೋದು. ಡಿಪ್ರಿಸಿಯೇಷನ್ ಸವಕಳಿ ಹೇಳಿದ್ನಲ್ಲ, ಈ ಸವಕಳಿ ಅಂದ್ರೆ ಏನಂತೇಳಿ. ಎನ್ ಎನ್ ಪಿ ಅಟ್ ಫ್ಯಾಕ್ಟ್ರಿ ಕಾಸ್ಟನ್ನು ನಾವು ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಂದರೆ ಉತ್ಪಾದನೆ ಮಾಡಿದ ಸಮಯದಲ್ಲಿ ಎನ್ ಎನ್ ಪಿ ಏನಿರ್ತೈತಲ್ಲ ಅದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಬರೋದು ಫ್ಯಾಕ್ಟ್ರಿ ಕಾಸ್ಟ್ ಅಂತಂದರೆ ಉತ್ಪಾದನೆ ಮಾಡೋ ಸಮಯದಲ್ಲಿ ಮಾಡಿದಂಥ ವೆಚ್ಚ, ಕಾರ್ಮಿಕರಿಗೆ ನೀಡಿದಂಥ ಸಂಬಳ, ಪ್ರಾಡಕ್ಟ್ಸ್ಗಳನ್ನು ತೆಗೆಸ್ಕೊಂಡಿರ್ತೀವಿ, ಏನೇನು ರಾ ಮೆಟೀರಿಯಲ್ಸ್ ಅಂತ ತರಿಸ್ಕೊಂಡಿರ್ತೀವಿ. ಹೀಗೆ ಏನು ಅಲ್ಲೇ ಸ್ವಲ್ಪ ಖರ್ಚು ವೆಚ್ಚಗಳಿರ್ತಾವಲ್ಲ ಅದನ್ನ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಪರ್ ಕ್ಯಾಪಿಟ ಇನ್ಕಮ್, ತಲಾ ಆದಾಯ ಅಂತ ಕರಿತೀವಿ. ಪರ್ ಕ್ಯಾಪಿಟ ಇನ್ಕಮ್ ಅಂತೇಳಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಬೆಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವಾಗ. ತಲಾ ಆದಾಯ ಅಂದರೆ ಏನು ಅಂತ ನೋಡೋದಾದ್ರೆ, ಒಂದು ದೇಶದ ರಾಷ್ಟ್ರೀಯ ಆದಾಯ ಅಂತ ಏನು ನೋಡಿದ್ರಲ್ಲ, ಆ ರಾಷ್ಟ್ರೀಯ ಆದಾಯವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗುತ್ತೆ ನಮಗೆ ತಲಾ ಆದಾಯ ಸಿಗುತ್ತೆ. ಇಲ್ಲಿ ಕೊಟ್ಟ ನೋಡ್ರಿ ಸೂತ್ರ, ಪರ್ ಕ್ಯಾಪಿಟಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತೇಳಿ. ಅದನ್ನು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೊಳ್ರಿ. ರಾಷ್ಟ್ರೀಯ ಆದಾಯ 100 ಕೋಟಿ ಐತಿ, ಜನಸಂಖ್ಯೆ 10 ಕೋಟಿ ಐತೆ ಅಂದ್ರೆ ಅಲ್ಲಿ ತಲಾ ಆದಾಯ ಎಷ್ಟು ಬರುತ್ತೆ ನೋಡ್ರಿ, ಸಿಗ್ತದೆ ನಿಮಗೆ. ಹಾಗೆ ತಲಾ ಆದಾಯ ಏನು ತಿಳಿಸುತ್ತೆ ನಮಗೆ, ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ಜನರ ಜೀವನ ಮಟ್ಟ, ಹೌದಾ. ಅವನ ತಲಾ ಆದಾಯ ಅವನು ಎಷ್ಟು ಅರ್ನ್ ಮಾಡ್ತಿದ್ದಾನೆ ಎನ್ನುವಲ್ಲಿ, ಅವನು ಎಷ್ಟು 1 ಲಕ್ಷ ಅರ್ನ್ ಮಾಡ್ತಿದ್ದಾನ, 2 ಲಕ್ಷ ಅರ್ನ್ ಮಾಡ್ತಿದ್ದಾನ, 10 ಲಕ್ಷವನ್ನು ಅರ್ನ್ ಮಾಡ್ತಿದ್ದಾನ, ಗಳಿಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಹೋಗ್ತೀನಿ. ಸೊ ಆಮೇಲೆ ಅವ್ರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಜನರ ಸರಾಸರಿ ಆದಾಯದ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಹಾಗೆ ನಮ್ಮ ಪೊಲೀಸ್ ಪರೀಕ್ಷೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಕೆಲವೊಂದಷ್ಟು ಅಂಶಗಳನ್ನು ನೋಡೋದಾದರೆ ಇಲ್ಲಿ ಕೆಲವೊಂದು ಪದಗಳಿದೆ. ಆಮೇಲೆ ಏನಂತ ನೆನ್ಪಿಟ್ಕೋಬೇಕು. ಜಿ ಡಿ ಪಿ ಅಂದರೆ ದೇಶದ ಒಳಗೆ ಉತ್ಪಾದನೆ, ಅಂತಿಮ ಸರಕು ಮತ್ತು ಸೇವೆಗಳು, ಅಂತಿಮ ನೆನಪಲ್ಲಿ ಇಟ್ಕೊಂಡ್ರೆ. ಮಧ್ಯಂತರ ಸರಕುಗಳನ್ನ ನಾವು ಏನು ಮಾಡೋದಿಲ್ಲ ಅಂತಂದರೆ, ಮಧ್ಯಂತರ ಸರಕುಗಳನ್ನು ನಾವು ಏನು ಮಾಡೋದಿಲ್ಲ ಅಂತಂದರೆ ಹಿಡಿಯಂಗಿಲ್ಲ. ಜೊತೆಗೆ ಜಿ ಎನ್ ಪಿ ನಾಗರಿಕರ ಉತ್ಪಾದನೆ, ಎನ್ ಡಿ ಪಿ ಜಿ ಡಿ ಪಿ ಮೈನಸ್ ಸವಕಳಿ, ಎನ್ ಎನ್ ಪಿ ಜಿ ಎನ್ ಪಿ ಮೈನಸ್ ಸವಕಳಿ, ಪರ್ ಕ್ಯಾಪಿಟಲ್ ಇನ್ಕಮ್ ರಾಷ್ಟ್ರೀಯ ಆದಾಯ ಡಿವೈಡ್ ಬೈ ಜನಸಂಖ್ಯೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೋಡ್ರಿ, ಈಗ ಕೆಲವೊಂದನ್ನ ಕಲಿತ್ವಿ ನಾವು, ಹೌದಾ. ಜಿ ಡಿ ಪಿ ಅಂತೇಳಿ ಅಂದ್ರೆ ಅದ್ರಾಗ ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್ ಅಂದರೆ ಸವಕಳಿನ ಮೈನಸ್ ಮಾಡಿದ್ರೆ ನಮಗೆ ಎನ್ ಡಿ ಪಿ ಸಿಗುತ್ತೆ. ಹಾಗೆ ಎನ್ ಎನ್ ಪಿ ಜಿ ಎನ್ ಪಿಯಲ್ಲಿ ಮೈನಸ್ ಡಿಪ್ರಿಸಿಯೇಷನ್ ಅಂದರೆ ನಿವ್ವಳ ಅಂತ ಏನು ಕರಿತೀವಲ್ಲ ಅದನ್ನು ಸವಕಳಿಯಿಂದ ಮೈನಸ್ ಮಾಡಿದಾಗ ಎನ್ ಎನ್ ಪಿ ಸಿಗುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಆಗುತ್ತಾ. ಹಾಗೆ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಅಧ್ಯಯನ ಮಾಡಬೇಕು, ಈ ಅಂಶಗಳನ್ನು ಸ್ವಲ್ಪ ನೀವು ಗ್ಲಾನ್ಸ್ ಅಂತ ಅನ್ಕೋಬೇಕು, ಹೌದಾ. ರಾಷ್ಟ್ರೀಯ ಆದಾಯ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡುವಂಥ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ, ಮಧ್ಯಂತರ ವಸ್ತುಗಳನ್ನು ಸೇರಿಸಬಾರ್ದು ಅಂದರೆ ದ್ವಿಗುಣ ಆಗುತ್ತೆ, ಡಬಲ್ ಕೌಂಟಿಂಗ್ ಆಗುತ್ತೆ. ಡಬಲ್ ಕೌಂಟಿಂಗನ್ನು ತಪ್ಪಿಸಬೇಕು. ಜಿ ಡಿ ಪಿ ಅಂದರೆ ದೇಶದ ಒಳಗೆ ಉತ್ಪಾದನೆ ಮಾಡಿದ್ದು, ಜಿ ಎನ್ ಪಿ ಅಂದರೆ ದೇಶದ ನಾಗರಿಕರು ಉತ್ಪಾದನೆ, ಇಲ್ಲೇ ಆಗಲಿ ಇಂಡಿಯಾದಾಗಲಿ ಅಮೇರಿಕಾದಾಗಲಿ. ಎನ್ ಡಿ ಪಿ ಅಂದರೆ ಜಿ ಡಿ ಪಿ ಮೈನಸ್ ಸವಕಳಿ, ಎನ್ ಎನ್ ಪಿ ಅಂದರೆ ಜಿ ಎನ್ ಪಿ ಮೈನಸ್ ಸವಕಳಿ. ಸವಕಳಿ ಅಂದರೆ ಯಂತ್ರಗಳು ಮತ್ತು ಸಾಧನ ಕಳೆದುಕೊಳ್ಳುವ ಮೌಲ್ಯ ಅಥವಾ ಮೌಲ್ಯದ ಕುಸಿತ ಅಂತ ಆಗುತ್ತೆ. ತಲಾ ಆದಾಯ ರಾಷ್ಟ್ರೀಯ ಆದಾಯ ಡಿವೈಡೆಡ್ ಜನಸಂಖ್ಯೆ. ತಲಾ ಆದಾಯದಿಂದ ದೇಶದ ಜನರ ಜೀವನ ಮಟ್ಟ ಸೂಚನೆಯನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ. ಇದು ಪಾರ್ಟ್ 1 ಆಯಿತು. ಪಾರ್ಟ್ 2 ನಾನು ಮಾಡ್ತೀನಿ ನೋಡ್ರಿ. ಪಾರ್ಟ್ 2 ಮಾಡ್ತೀನಿ, ಒಂದು ನಿಮಿಷ. ಇದು ಮುಂದುವರೆದ ಬಗ್ಗೆ ಇನ್ನೂ ಸ್ವಲ್ಪ ಡೆಪ್ತಾಗಿ ನಾವು ಕಲಿಬೇಕು ಅನ್ನೋದಾತಂದರೆ, ಇಲ್ಲಿ ಜಿ ಡಿ ಪಿಯಲ್ಲಿ ನಾಮಿನಲ್ ಜಿ ಡಿ ಪಿ ಮತ್ತು ರಿಯಲ್ ಜಿ ಡಿ ಪಿ ಅಂತ ಬರ್ತೈತಿ, ಜಿ ಡಿ ಪಿ ಡಿಫ್ಲಾಟರ್ ಅಂತ ಬರ್ತೈತಿ. ಜಿ ಡಿ ಪಿ ಲೆಕ್ಕಾಚಾರ ಹೆಂಗೆ ಜಿ ಡಿ ಪಿನ ಅಳತೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಅಂಶಗಳಿದಾವೆ, ಗಮನಿಸ್ತಾ ಹೋಗೋಣ. ಸೊ ವೆರಿ ಫಸ್ಟ್ ಜಿ ಡಿ ಪಿ ಲೆಕ್ಕಾಚಾರನ ಒಟ್ಟು 3 ವಿಧಗಳಲ್ಲಿ ಮಾಡ್ತೀವಿ. ಆಮೇಲೆ ಜಿ ಡಿ ಪಿ ಮಿತಿಗಳೇನು, ಅದೇ ಹೇಗೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ನೋಡಿದ್ವಿ. ರಾಷ್ಟ್ರೀಯ ಆದಾಯದಲ್ಲಿ ಮತ್ತು ಜಿ ಡಿ ಪಿ, ಎನ್ ಡಿ ಪಿ, ಎನ್ ಎನ್ ಪಿ
JNP ಇವೆಲ್ಲದರ ಬಗ್ಗೆ ನಾವು ಲೆಕ್ಕಾಚಾರವನ್ನು ಮಾಡಿದ್ವಿ, ಹೌದಾ? ಸೊ ಡೈರೆಕ್ಟಾಗಿ ಕಮ್ ಟು ನಾಮಿನಲ್ GDP, ನಾಮಮಾತ್ರ GDP. ಹಿಂಗಂದ್ರೇನು? ನಾಮಿನಲ್ GDP ಅಂದರೆ ನಾಮಮಾತ್ರ GDP ಅಂತ ಯಾಕೆ ನಾವು ಎಕನಾಮಿಕ್ಸ್ ವರ್ಡಲ್ಲಿ ಬಳಸ್ತೀವಿ ಅಂತಂದರೆ ಇದರ ಅರ್ಥವನ್ನು ತಿಳ್ಕೊಂಡ್ರೆ, ಪ್ರಸ್ತುತ ವರ್ಷದಲ್ಲಿ ಮಾರುಕಟ್ಟೆಗೆ ಬೆಳೆ ಆಧಾರದ ಮೇಲೆ ಲೆಕ್ಕ ಹಾಕುವ GDP ಯನ್ನು ನಾವು ನಾಮಿನಲ್ GDP ಅಂತ ಕರಿತೀವಿ. ಮಾರುಕಟ್ಟೆ ಬೆಲೆ. ಈ ಮಾರುಕಟ್ಟೆ ಬೆಲೆ ಅಂತಂದ ತಕ್ಷಣ ಏನೇನೋ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ಮಾರ್ಕೆಟ್ ದಿನ ಒಂದು ಮಾರ್ಕೆಟ್ನಾಗ ಅಡ್ಡಾಡ್ಕೊಂಬರ್ತೀವಿ, ಏನಿದು ಮಾರುಕಟ್ಟೆ ಅಂತ ಆಶ್ಚರ್ಯ ಹೋಗ್ತೀವಿ. ಮಾರ್ಕೆಟ್ನಾಗ ಹೋಗಿ ತೊಗೊಂಡು ಬರ್ತೀವಲ್ಲ, ಅದೇ ಮಾರುಕಟ್ಟೆ ಅಂತ ಕರಿತೀವಿ. ಓಕೆ. ಓ ಮೈ ಗಾಡ್, ಯಾಕೆ ಹಿಂಗೆ ಮಾಡತ್ತಿದ್ದು? ಪ್ರಸ್ತುತ ವರ್ಷದಲ್ಲಿ ಮಾರುಕಟ್ಟೆಗಳ ಬೆಲೆಗಳ ಆಧಾರದ ಮೇಲೆ ಲೆಕ್ಕ ಹಾಕುವ GDP ಯನ್ನು ನಾವು ನಾಮಿನಲ್ GDP ಅಂತ ಕರಿತೀವಿ. ಈ ನಾಮಿನಲ್ GDP ಯಾಕೆ ಲೆಕ್ಕ ಹಾಕ್ತೀವಿ ಅಥವಾ ಇದು ಏನು ಅಂತ ನೋಡ್ತೀವಿ. ಪ್ರಸ್ತುತ ವರ್ಷದ ಮಾರುಕಟ್ಟೆಗಳ ಬೆಲೆ, ಇಂಪಾರ್ಟೆಂಟ್ ಈ ವರ್ಡ್ ನೆನಪಿಟ್ಕೊಳ್ರಿ. ಅಂದರೆ ಹಿಂಗಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವರ್ಷದ ಬೆಲೆ ಎಷ್ಟು ಇದೆಯೋ ಅದನ್ನೇ ಬಳಸಿಕೊಂಡು GDP-ನ ಲೆಕ್ಕ ಹಾಕ್ತೀವಿ. ಅಂದರೆ ಪ್ರೆಸೆಂಟ್ ಈ ವರ್ಷ ನನಗೆ ಮೊಬೈಲ್, ಈಗ ನನ್ನ ಕಡೆ ಮೊಬೈಲ್ ಇದೆ, ಈ ಡಿಜಿಟಲ್ ಬೋರ್ಡ್ ಇದೆ. ಈ ವರ್ಷ ಈ ಡಿಜಿಟಲ್ ಬೋರ್ಡಿಂದ 1,00,000 ರೂಪಾಯಿ, ಹೌದಾ? ಹಿಂಗೆ ಲೆಕ್ಕ ಹಾಕ್ತೀವಿ. ಆದರೆ ಇದನ್ನು ರಿಯಲ್ GDP ಕಂಡು ನಿಜವಾಗ ನಮ್ಮ ದೇಶದ ಅಭಿವೃದ್ಧಿ ಆಗೈತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಅನ್ನು ತಗೊಳ್ಳೋದಾದ್ರೆ, ಸರಳ ಉದಾಹರಣೆ ತಗೊಳ್ರಿ. ನಾವು ದಿನನಿತ್ಯ ಹೊಟ್ಟೆಗೆ ಅನ್ನ ತಿಂತೀವಿ, ಹೌದಾ? ಆ ಹೊಟ್ಟೆಗೆ ಅನ್ನ ತಿಂತೀವಲ್ಲ, 2025 ಅಕ್ಕಿ ಚೀಲದ ಬೆಲೆ 1,000 ರೂಪಾಯಿ ಆಗಿದೆ. ಎಕ್ಸಾಂಪಲ್ ಇಟ್ಕೊಳ್ರಿ. ಅಕ್ಕಿ ಚೀಲದ ಬೆಲೆ 1,000 ರೂಪಾಯಿ. 100 ಅಕ್ಕಿ ಚೀಲಗಳನ್ನು ಉತ್ಪಾದನೆ ಮಾಡಲಾಗಿದೆ 2020, ಹೌದಾ? ಅದೇ GDP ಎಷ್ಟಾಯಿತು? 1,800 ಲಕ್ಷ ರೂಪಾಯಿ ಆಯಿತು, ಹೌದಾ? ಅದೇ 2026ರಲ್ಲಿ ಅಕ್ಕಿ ಚೀಲದ ಬೆಲೆ 1,200 ರೂಪಾಯಿ ಆಗಿತ್ತು. ಅಕ್ಕಿ ಚೀಲದ ಬೆಲೆ 1,200 ರೂಪಾಯಿ ಆಗೈತಿ. ಆದರೆ ಉತ್ಪಾದನೆ ಸೇಮ್, ಇಲ್ಲಿಯೂ 100 ಚೀಲ, ಅಲ್ಲಿಯೂ 100 ಚೀಲ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ GDP 1,200 ಇಂಟು 100 ಅಂತಂದರೆ 1,20,000 ರೂಪಾಯಿ ಆಯಿತು, ಹೌದಾ? ಇಲ್ಲೇ ಡಿಫ್ರೆನ್ಸ್ ಏನು ಗೊತ್ತಾಗಬೇಕು ನಿಮ್ಗೆ ಅಂತಂದರೆ, ಉತ್ಪಾದನೆ ಹೆಚ್ಚಾಗಿಲ್ಲ, ಕೇವಲ ಬೆಲೆ ಮಾತ್ರ ಹೆಚ್ಚಾಗಿದೆ. ನೋಡ್ರಿ, ಉತ್ಪಾದನೆ ಹೆಚ್ಚಾಗಿಲ್ಲ, ಅದಕ್ಕೆ ನಾನು ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿದ್ದೀನಿ, ಹೌದಾ? ಆದರೆ ಬೆಲೆ ಮಾತ್ರ ಹೆಚ್ಚಾಗಿದೆ. ಬೆಲೆ ಹೆಚ್ಚಾದ ಮಾತ್ರ ಕಾರಣಕ್ಕೆ GDP ಹೆಚ್ಚಾಗಿದೆ ಇಲ್ಲೇ. ಹಾಗಾಗಿ ನಾಮಿನಲ್ GDPಯಿಂದ ರಿಯಲ್ ದೇಶದ ಅಭಿವೃದ್ಧಿನ ನಾವು ಉತ್ಪಾದನೆ ರಿಯಲ್ ದೇಶದ ಅಭಿವೃದ್ಧಿ ಆಗಿದೆ ಅಂತೇಳಿ ನಮಗೆ ಕನ್ಫರ್ಮ್ ಆಗಿ ಲೆಕ್ಕ ಸಿಗೋದಿಲ್ಲ, ಹೌದಾ? ಪ್ರೆಸೆಂಟ್ ಪ್ರೈಸಲ್ಲಿ ಅದು ಸಿಗುತ್ತಾ? ಇನ್ಫ್ಲೇಷನ್ ಹಣದುಬ್ಬರಾಗಿರ್ತೈತಿ, ಹೌದಾ? ಬೆಲೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ನಾವು GDP ಚೆನ್ನಾಗೈತೆ, ಭಾರಿ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟಿವಿ ಅಂತ ಅನ್ಕೊಂತೀವಿ. ಇಲ್ಲ, ತಪ್ಪು. ನಮ್ಮ ಬೆಲೆಗಳು ಮಾತ್ರ ಏರಿಕೆ ಆಗಿರುತ್ತೆ. ಹಾಗಾಗಿ GDP ಹೆಚ್ಚಿಗೆ ಆದಾಗ ಕಾಣಿಸ್ತೈತಿ, ಬಟ್ ಆ್ಯಕ್ಚುಲಿ ಹೆಚ್ಚಿಗೆ ಆಗಿರ್ತಲ್ಲ. ಯಾವಾಗ ಹೆಚ್ಚಿಗೆ ಆಗಿತ್ತು ನೋಡ್ತೀವಂದ್ರೆ, ನೋಡ್ರಿ, ಇದನ್ನು ನೆನ್ಪಿಟ್ಕೋಬೇಕಾದ್ರೆ ಕರೆಂಟ್ ಪ್ರೈಸ್ ಈಕ್ವಲ್ ಟು ನಾಮಿನಲ್. ಕರೆಂಟ್ ಅಂತ ಪ್ರಸ್ತುತ, ಪ್ರೈಸ್ ಅಂದರೆ ಬೆಲೆಗಳು, ಪ್ರಸ್ತುತ ಅಂದರೆ ಈಗಿನ ಬೆಲೆಗಳು, ಪ್ರಸ್ತುತ ಅಂದರೆ ಈಗಿನ ಬೆಲೆಗಳು, ನಾಮಿನಲ್ GDP ಅಂತ ಅನ್ಕೋಬೇಕು. ಈಗಿನ ಬೆಲೆಗಳು ಈಕ್ವಲ್ಸ್ ಟು ನಾಮಿನಲ್ GDP. ನಾಮಿನಲ್ ನಾಮ ಮಾತ್ರ, ನಾಮಕ್ಕೆ ಅಷ್ಟ ಅದು, ಹೆಸರಿಗೆ ಅಷ್ಟ ಅದು, ಆ್ಯಕ್ಚುಲಿ ಅದಲ್ಲ. ಈಗ ತೋರಿಸ್ತೀನಿ ನೋಡ್ರಿ. ಕೆಲವೊಮ್ಮೆ ಈ GDP ಸಮಸ್ಯೆ ಏನಂದರೆ ಹೆಚ್ಚಾಗಿದೆ ಅಂತ ಕಾಣ್ಬೋದು, ಆದರೆ ಉತ್ಪಾದನೆ ಹೆಚ್ಚಾಗಿರುತ್ತೆ, ಬೆಲೆ ಮಾತ್ರ ಹೆಚ್ಚಾಗಿದೆ ಅಂತ. ಅದಕ್ಕಾಗಿ ರಿಯಲ್ GDP ನಾವು ಅಳತೆ ಮಾಡಬೇಕಾಗುತ್ತೆ. ರಿಯಲ್ GDP ಅಂದ್ರೆ ಏನು? ವಾಟ್ಸ್ ದ ಮೀನ್ ಬೈ ರಿಯಲ್ GDP? ವಾಸ್ತವ, ಹೌದಾ? ವಾಸ್ತವ GDP ಭಾಳ ಇಂಪಾರ್ಟೆಂಟ್.
ಒಂದು ನಿಗದಿತ ಮೂಲ ವರ್ಷ. ನಾವು ಎಕನಾಮಿಕ್ಸಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿ ಪುಸ್ತಕದಲ್ಲಿಯೂ ಕೂಡ ಮೂಲ ವರ್ಷ ಅಂತೇಳಿ ನಮಗೆ ಏನು ಮಾಡ್ತಾನೆ ಅಂತಂದರೆ ಪುಸ್ತಕದಲ್ಲಿ ಕೊಟ್ಟಿರ್ತಾನೆ ಮೂಲ ವರ್ಷ ಅಂತ. ಇಲ್ಲಿ ಏನು ಮೂಲ ವರ್ಷ ಅಂತ ತೊಗೋತೀವಿ ನೋಡ್ರಿ. ನಮ್ಮ ಅರ್ಥಶಾಸ್ತ್ರಜ್ಞರು ಎಲ್ಲರೂ ಸೇರಿ ಒಂದು ವರ್ಷವನ್ನು ಡಿಸೈಡ್ ಮಾಡ್ತಾರೆ. RBI ಹಣಕಾಸು ಸಚಿವಾಲಯ ಅದೆಲ್ಲ ಇರ್ತೈತೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಮೂಲ ವರ್ಷ ಅಂತ ತೊಗೋತಾರೆ. ಹಿಂದಿಂದ ಯಾವುದೋ ಒಂದು ವರ್ಷ ತೊಗೋತಾರ. ಇಲ್ಲಿ ನೋಡ್ರಿ, ಈಗ ಉದಾಹರಣೆಗೆ ನಾವು ಮೂಲ ವರ್ಷ ಅಂದರೆ 2020 ಹಳೇದೊಂದು ವರ್ಷ ತೊಗೊಳು, ಅದೇ ಮೂಲ ವರ್ಷ. ಮತ್ತೇನು ತೊಗೊಂಡು ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಬೇಡ್ರಿ. 2026ರಲ್ಲಿ 100 ಚೀಲಗಳ ಉತ್ಪಾದನೆ ಆಗಿತ್ತು. ಅವುಗಳ ಬೆಲೆ 1200. ಆದರೆ 2020ರಲ್ಲಿ 1000 ರೂಪಾಯಿ ಆಗೈತಿ. ರಿಯಲ್ GDP ಏನು ಬಂತೀಗ? 1,00,000 ರೂಪಾಯಿ. 1,00,000 ರೂಪಾಯಿ ಆಯಿತು. ಇಲ್ಲಿ ಬೆಲೆ ಹೆಚ್ಚಳವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ಉತ್ಪಾದನೆ ಮಾತ್ರ ಪರಿಗಣನೆ ಮಾಡ್ತೀವಿ. ಅಲ್ಲಿ 100 ಚೀಲ ಉತ್ಪಾದನೆ ಆಗಿತ್ತು, ಇವತ್ತು 100 ಚೀಲ ಉತ್ಪಾದನೆ ಆಗಿತ್ತು ಅಂದರೆ ಉತ್ಪಾದನೆ ಹೆಚ್ಚಿಗಾಗಿತ್ತು, ಹೌದಾ? ಜಸ್ಟ್ ನಮ್ಮ ಬೆಲೆಯಲ್ಲಿ ಏರಿಳಿಕೆ ಆಗಿತ್ತು, ಹೌದಾ? ಹಣದುಬ್ಬರದಿಂದ ಅದು ಏರಿಕೆ ಆಗಿತ್ತು. ಅನ್ನೋದ್ರ ಬಗ್ಗೆ ತಾವು ಗಮನದಲ್ಲಿ ಇಟ್ಕೋಬೇಕು. ಪರೀಕ್ಷಾ ದೃಷ್ಟಿಯಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ರಿಯಲ್ GDPಯ ಉಪಯೋಗ ಏನಂದರೆ ನಿಜವಾದ ಆರ್ಥಿಕ ಬೆಳವಣಿಗೆ, ಎಷ್ಟು ಉತ್ಪಾದನೆ ಹೆಚ್ಚಾಗಿದೆ, ದೇಶದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಲೆಕ್ಕ ಸಿಗುತ್ತೆ. ಆಮೇಲೆ ಅಲ್ಲೇ ಕರೆಂಟ್ ಪ್ರೈಸ್ ಈಕ್ವಲ್ ಟು ನಾಮಿನಲ್ GDP ಅಂತಿದ್ದೀವಿ. ಈಗ ಬೇಸ್ ಇಯರ್, ಯಾವ ವರ್ಷವನ್ನು ನಾವು ಬೇಸ್ ಇಯರ್ ಆಗಿ ಮೂಲ ವರ್ಷನ ತೊಗೊಂಡಿರ್ತೀವಿ ಅದು ರಿಯಲ್ GDP ಆಗಿರ್ತೈತಿ. ಅಂದರೆ ಅಲ್ಲಿ 100 ಚೀಲ ಉತ್ಪಾದನೆ ಮಾಡ್ತೀವಿ, ಇವತ್ತಿಗೆ ಎಷ್ಟು ಚೀಲ ಉತ್ಪಾದನೆ ಮಾಡ್ತೀವಿ? 2020ರಲ್ಲಿ 100 ಚೀಲನೇ ಉತ್ಪಾದನೆ ಆಗಿದೆ ಅಂದರೆ ಇವತ್ತು 100 ಚೀಲ ಉತ್ಪಾದನೆ ಆಗಿದೆ, ನಾವು ಅಭಿವೃದ್ಧಿ ಹೊಂದಿಲ್ಲ, ಅಷ್ಟೇ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಅಲ್ಲಿ ಏನಾದರೂ 100 ಚೀಲ ಉತ್ಪಾದನೆ ಮಾಡಿ ಇವತ್ತು 150, 200 ಚೀಲವನ್ನು ಉತ್ಪಾದನೆ ಮಾಡಿದ್ದೇ ಆಗಿತ್ತು ಅಂತಂದರೆ ಅದು ನಾವು ಅಭಿವೃದ್ಧಿ ಗತಿಯಲ್ಲಿ ಸಾಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಡಿಜಿಟಲ್ ಬೋರ್ಡ್ಗಳು ಉತ್ಪಾದನೆ ನಾನು ಮಾಡಿದ್ದೆ ಅಂತಂದರೆ ಈ ವರ್ಷ 2026ರಲ್ಲಿ 200-250 ಮಾಡಿರ್ಬೇಕು ನಾನು. ಅಲ್ಲೇ 50,000 ರೂಪಾಯಿಗೆ ಮಾಡೋದನ್ನು ಈಗ ನಾನು 1,00,000 ರೂಪಾಯಿಗೆ ಮಾರ್ತೀನಿ ಅನ್ನೋದು ತಪ್ಪು, ಹೌದಾ? ನನ್ನ ಉತ್ಪಾದನೆಯಲ್ಲಿ ಏರಿಕೆ ಆಗಿರಬೇಕು. ರಾಷ್ಟ್ರೀಯ ಆದಾಯದಲ್ಲಿ ಅದನ್ನೇ ಹೇಳ್ತೀವಿ ನಾವು, ಉತ್ಪಾದಿಸಿದ ಅಂತಿಮ ಸರಕು ಮತ್ತು ಸೇವೆಗಳು ಉತ್ಪಾದನೆ ಮಾಡಿರ್ಬೇಕು, ಹೌದಾ? ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಜೊತೆಗೆ ನಾಮಿನಲ್ GDP ಮತ್ತು ರಿಯಲ್ GDPಯ ಸ್ವಲ್ಪ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ಸು ಕ್ಲಿಯರ್ ಆಗ್ತವೆ. ನಾಮಿನಲ್ GDP, ರಿಯಲ್ GDP, ಇಂದಿನ ಬೆಲೆ, ಪ್ರಸ್ತುತ ಬೆಲೆ, ಇವತ್ತಿನ ಬೆಲೆ, ಮೂಲ ವರ್ಷದ ಬೆಲೆ. ಹಿಂದೆ ಯಾವುದೋ ಒಂದು 4-5 ವರ್ಷದಿಂದ ಒಂದು ವರ್ಷವನ್ನು ತೊಗೊಂಡು ಅದ್ರ ಮೇಲೆ ಅಳತೆ ಮಾಡ್ತೀವಿ. ಇಲ್ಲಿ ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ, ಬೆಲೆ ಏರಿಕೆ ಆಗಿರೋದ್ರಿಂದ ಇನ್ಫ್ಲೇಷನ್ ಆಗುತ್ತಾ, ಇಲ್ಲೇ ಇನ್ಫ್ಲೇಷನ್ ಪರಿಣಾಮ ಇರುತ್ತೆ. ಬಟ್ ಇಲ್ಲಿ ಇನ್ಫ್ಲೇಷನ್ ಇರೋದಿಲ್ಲ, ರಿಯಲ್ ರೇಟ್ ಸಿಗ್ತೈತಿ. ಬೆಲೆ ಹೆಚ್ಚಿದ್ರೆ GDP ಹೆಚ್ಚಬಹುದು, ಆದರೆ ಉತ್ಪಾದನೆ ಹೆಚ್ಚಿದ್ರೆ ಮಾತ್ರ GDP ಹೆಚ್ಚಬೇಕು. ಈ ಕಡೆಗೆ ಇಲ್ಲಿ ಕರೆಂಟ್ ಪ್ರೈಸು, ಇಲ್ಲಿ ಕಾನ್ಸ್ಟಂಟ್ ಪ್ರೈಸನ್ನು ನೆನಪಲ್ಲಿ ಇಟ್ಕೋಬೇಕು. ಸೊ ಫೈನಲಿ ಕರೆಂಟ್ ಪ್ರೈಸ್ ಅಂದರೆ ನಾಮಿನಲ್ GDP, ಕಾನ್ಸ್ಟಂಟ್ ಪ್ರೈಸ್ ಅಂದರೆ ರಿಯಲ್ GDP. ಇಲ್ಲಿ ಇನ್ನೊಂದು ವರ್ಡ್ ಐತೆ GDP ಡಿಫ್ಲಾಟರ್ ಅಂತೇಳಿ, ಹೌದಾ? ಇದು ಏನಂದರೆ ರಿಯಲ್ GDP ಮತ್ತು ನಾಮಿನಲ್ GDP ನಡುವಿನ ಬದಲಾವಣೆಯನ್ನು ಅಳಿಲಿಕ್ಕೆ ಬಳಸ್ತಾರೆ, ಹೌದಾ? ನಾಮಿನಲ್ GDP ಮತ್ತು ರಿಯಲ್ GDP ನಡುವಿನ ಬೆಲೆ ಬದಲಾವಣೆಯ ಅಳೆಯುವ ಸೂಚ್ಯಂಕ ಇದನ್ನು GDP ಡಿಫ್ಲಾಟರ್ ಅಂತ ಕರಿತೀವಿ. ಅಂದರೆ ಇದು ಹಣದುಬ್ಬರವನ್ನು ತೆಗಿತೀವಿ, ಹೌದಾ? ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ, ಪರೀಕ್ಷೆಯಲ್ಲಿ ಕೇಳುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಆರ್ಥಿಕತೆಯಲ್ಲೇ ಬೆಲೆ ಏರಿಳಿತವನ್ನು ತಿಳಿಸುತ್ತೆ. ಸರಳವಾಗಿ GDP ಡಿಫ್ಲಾಟರ್ ಅಂದರೆ ಇನ್ಫ್ಲೇಷನನ್ನು ಅಳಿತೆ, ಅದು ಇನ್ಫ್ಲೇಷನ್ ಅಳೆಯಲ್ಲೇ ಬಳಸ್ತಾರೆ. ಸೊ GDP ಡಿಫ್ಲಾಟರ್ ಈಕ್ವಲ್ ಟು ಇನ್ಫ್ಲೇಷನ್ ಇಂಡಿಕೇಟರ್ ಅಂತೇಳಿ. ಸೊ ಈಗ ನಾವು ನೆಕ್ಸ್ಟ್ ನೋಡೋದು, ಈಗ GDPನೇ ಹೆಂಗೆ ಲೆಕ್ಕ ಹಾಕ್ತೀವಿ, ಯಾವ್ಯಾವ ವಿಧಾನಗಳನ್ನು ಬಳಸ್ತೀವಿ ಅಂದರೆ ಒಟ್ಟು 3 ವಿಧಾನ ಬಳಸ್ತೀವಿ. ಒಂದೊಂದೇ ವಿಧಾನವನ್ನು ನೋಡ್ತಾ ಹೋಗೋಣ. ವಿಧಾನ ಒಂದು ಉತ್ಪಾದನೆಯ ವಿಧಾನ, ಪ್ರೊಡಕ್ಷನ್ ಮೆಥಡ್ ಅಂತ ಕರಿತೀವಿ. ಒಂದು ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಮತ್ತು ಅಂತಿಮ ವಸ್ತುಗಳ ಮೌಲ್ಯವನ್ನು ಸೇರಿಸಲಾಗುತ್ತೆ. ಉದಾಹರಣೆಗೆ ಅಕ್ಕಿ, ಮೊಬೈಲು, ಕಾರು, ಬಟ್ಟೆ, TV ಇವೆಲ್ಲದರ ಅಂತಿಮ ಮೌಲ್ಯವೇ GDP ಅಂತ ಕರಿತೀವಿ. ಹಾಗೆ ಆದಾಯದ ವಿಧಾನ, ಆದಾಯದ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಆದಾಯದ ವಿಧಾನ, ಇಲ್ಲಿ ಉತ್ಪಾದನೆಯಿಂದ ಬಂದ ಎಲ್ಲ ಆದಾಯ ಸೇರಿಸಲಾಗುತ್ತೆ. ಭೂಮಿಯ ಬಾಡಿಗೆ,
ಕಾರ್ಮಿಕರ ವೇತನ, ಬಡ್ಡಿ, ಲಾಭ ಈಕ್ವಲ್ ಟು ಜಿ ಡಿ ಪಿ ಅಂತ ಹೇಳ್ತಾರೆ ಆದಾಯ ವಿಧಾನದಲ್ಲಿ. ರೆಂಟು, ವೇಜಸ್ಸು, ಇಂಟ್ರೆಸ್ಟು, ಪ್ರಾಫಿಟ್ ಅಂತೇಳಿ ಈಗ 3 ವೆಚ್ಚದ ವಿಧಾನ. ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ಒಂದು ದೇಶದಲ್ಲಿ ಖರ್ಚಾದ ಹಣವನ್ನು ಸೇರಿಸಲಾಗುತ್ತೆ. ಖರ್ಚಾದ ಎಷ್ಟು ಖರ್ಚು ಮಾಡಿರ್ತೀವಿ ಅನ್ನೋದ್ರ ಮೇಲೆ ಕೂಡ ಅಳಿತೀವಿ. ಖರ್ಚಾದ ಹಣ ಸೂತ್ರ ನೋಡ್ರಿ, ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಬ್ರಾಕೆಟ್ ಎಕ್ಸ್ ಮೈನಸ್ ಎಮ್. ಅಂದರೆ ಇಲ್ಲೇ ಈ ಒಂದು ಏನಂತ ನೋಡ್ರಿ, ಸಿ ಅಂದರೆ ಕನ್ಸಪ್ಷನ್ ಗ್ರಾಹಕರ ವೆಚ್ಚ, ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ, ಜಿ ಅಂದರೆ ಗೋರ್ಮೆಂಟ್ ಎಕ್ಸ್ಪೆಂಡಿಚರ್, ಎಕ್ಸ್ ಅಂದರೆ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್ ಅಂತೇಳಿ. ಸೊ ಇದನ್ನು ನೀವು ಈ ಸೂತ್ರ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಹೆಂಗಂದ್ರೇನು ನೆನ್ಪಿಟ್ಕೋಬೇಕಷ್ಟೇ. ನೆಕ್ಸ್ಟು ಈ ಪರೀಕ್ಷೆಯಲ್ಲಿ 3 ನೋಡ್ರಿ, ಈಗ ನಾವು ಉತ್ಪಾದನೆ ಮಾಡಿದ್ವಿ, ಉತ್ಪಾದನೆ ವೆಚ್ಚ, ಆದಾಯ ವೆಚ್ಚ, ಹೌದಾ? ಉತ್ಪಾದನೆ ವೆಚ್ಚ, ಆದಾಯ ವೆಚ್ಚ, ನೋಡ್ರಿ ವೆಚ್ಚದ ವಿಧಾನ, ಆದಾಯದ ವಿಧಾನ, ಉತ್ಪಾದನೆ ವಿಧಾನ, ಆದಾಯದ ವಿಧಾನ, ಆಮೇಲೆ ವೆಚ್ಚದ ಈ 3 ವಿಧಾನಗಳಲ್ಲಿ ನಾವೇನು ಮಾಡಿದ್ವಿಪ್ಪ ಅಂತಂದರೆ ಜಿ ಡಿ ಪಿನ ಅಧ್ಯಯನ ಮಾಡ್ತೀವಿ. ಇಲ್ಲಿ ಒಂದು ಟ್ರಿಕ್ ಏನಂತಂದರೆ ಈ 3ರದ್ದು ಒಂದೇ ಮೌಲ್ಯ ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ನಡೀತಾ, ಆದರೆ 3 ವಿಧಾನಗಳು ಕೂಡ ಒಂದೇ ಮೌಲ್ಯಗಳಿಂದ ಒಂದೇ ಮೌಲ್ಯ ಬರಬೇಕು. 3 ವಿಧಾನಗಳಿಂದ ಒಂದೇ ಮೌಲ್ಯ ಬರಬೇಕು. ಈ ಜಿ ಡಿ ಪಿ ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಅಂತಾರಲ್ಲ, ಮಿತಿಗಳು, ಲಿಮಿಟೇಷನ್ಸ್ ಅಂತ ಕರಿತೀವಿ, ಅವು ಇದಾವೆ. ಇದು ಆದಾಯ ಹಂಚಿಕೆಯನ್ನು ತಿಳಿಸುವುದಿಲ್ಲ. ಜಿ ಡಿ ಪಿ ಹೆಚ್ಚಿರ್ಬೋದು, ಆದರೆ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾರೆ, ಬಡವರಿಗೆ ಲಾಭವಾಗದೇ ಇರ್ಬೋದು. ಕರೆಕ್ಟ್, ಅದು ರಿಯಲ್ ಆಗಿ ಗೊತ್ತಾಗಲ್ಲ. ಆಮೇಲೆ ಪರಿಸರ ಹಾನಿ ನೋಡ್ರಿ, ಸಾಕಷ್ಟು ಫ್ಯಾಕ್ಟ್ರಿಗಳಿರ್ತಾವೆ, ಆಮೇಲೆ ಅವು ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡು, ಮೀಥೇನ್ ಇವನ್ನೆಲ್ಲ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾವೆ, ಆದರೆ ಅದರ ಬಗ್ಗೆ ಇದು ಇನ್ನೂ ತಿಳಿಸುವುದಿಲ್ಲ ಜಿ ಡಿ ಪಿಯಲ್ಲಿ. ಮಾಲಿನ್ಯ ಹೆಚ್ಚಾಗ್ಬೋದು, ಕಾರ್ಖಾನೆ ಉತ್ಪಾದನೆ ಹೆಚ್ಚಿಸ್ಬೋದು, ಆದರೆ ಮಾಲಿನ್ಯ ಕೂಡ ಆಗುತ್ತೆ, ಅದು ನಮಗೆ ಎಫೆಕ್ಟ್ ಆಗುತ್ತೆ. ಮನೆ ಕೆಲಸ ಸೇರಿಸುವುದಿಲ್ಲ, ಹೌದಾ? ಮನೆ ಕೆಲಸವು ಕೂಡ ಒಂದು ಕೆಲಸ ನೀವು ಬೆಳಗಿನ ಸಾಯಂಕಾಲ ಮಾಡ್ತಾರೆ. ಮನೆಯಲ್ಲಿ ತಾಯಿ ಮಾಡುವ, ಅಡುಗೆ ಮಾಡುವ, ಮಕ್ಕಳ ಆರೈಕೆ ಮಾಡುವ ಎಲ್ಲ ಕೆಲಸವನ್ನು ಕೂಡ ಜಿ ಡಿ ಪಿಯಲ್ಲಿ ಸೇರಿಸುವುದಿಲ್ಲ. ಅದು ದೊಡ್ಡ ಕೆಲಸ, ಅದೇನು ಸಣ್ಣ ಕೆಲಸ ಇಲ್ಲ. ಬೆಳಗಿನ ಮುಂಜಾನೆ ಆರಕ್ಕೆ ಚಲೋ ಮಾಡಿದ ಅಂಗ ಸಂಸ್ಥೆ ತಿಕ್ಕೋದು, ತೊಳೆದಿದ್ದೇ ಇರ್ತದೆ ಮಕ್ಕಳದು, ಅದನ್ನು ಸೇರಿಸಿಲ್ಲ. ಇದು ಕಪ್ಪು ಹಣವನ್ನು ಸೇರಿಸುತ್ತೆ. ಬ್ಲ್ಯಾಕ್ ಮನಿ ನಮಗೆ ಗೊತ್ತಿಲ್ಲಾರ್ದನ್ನ ಎಲ್ಲೆಲ್ಲಿಗೂ ಅಡ್ಡಾಡ್ತಿರ್ತೀವಿ, ಬ್ಲ್ಯಾಕ್ ಮನಿ, ಅದನ್ನು ಸೇರಿಸುವುದಿಲ್ಲ. ಹಾಗೆ ಜಿ ಡಿ ಪಿ ಹೆಚ್ಚಿದೆ, ರೊಕ್ಕ ಎಷ್ಟಾಯ್ತು ಆದರೂ ಕೂಡ ನಿದ್ದೆ ಹತ್ತಂಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟು ಸಂತೋಷವಾಗಿದೆ ಅಂತ ಇಂಪಾರ್ಟೆಂಟ್, ಖುಷಿಯಾಗಿದ್ದೀವ, ದಟ್ ಇಸ್ ವೆರಿ ಇಂಪಾರ್ಟೆಂಟು. ಅದನ್ನು ಕೂಡ ಇದೇನಾಗುತ್ತೆ ಅಂತಂದ್ರೆ ತೋರಿಸೋದಿಲ್ಲ. ಉಚಿತ ಸೇವೆಗಳನ್ನು ಸೇರಿಸೋದಿಲ್ಲ, ಉಚಿತವಾಗಿ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಜಿ ಡಿ ಪಿಯಲ್ಲಿ ಸೇರುವುದಿಲ್ಲ. ಸೊ ಅದೆಲ್ಲಿ ಇರಲಿ, ಅಸಮಾನತೆ ತೋರಿಸೋದಿಲ್ಲ, ಪರಿಸರ ಹಾನಿಯನ್ನು ತೋರಿಸೋದಿಲ್ಲ, ಮನೆ ಕೆಲಸವನ್ನು ತೋರಿಸುವುದಿಲ್ಲ, ಕಪ್ಪು ಹಣವನ್ನು ಸೇರಿಸುವುದಿಲ್ಲ. ಇವೆಲ್ಲವೂ ಜಿ ಡಿ ಪಿಯ ಮಿತಿಗಳಾಗಿರ್ತಾವೆ. ಸೊ ಈ ರಾಷ್ಟ್ರೀಯ ಆದಾಯದ ಸಂಪೂರ್ಣ ಸಾರಾಂಶ ಇಲ್ಲಿದೆ. ಒಂದು ಸರಿ ನೀವು ಸ್ಕ್ರೀನ್ಶಾಟನ್ನು ತೊಗೊಂಡ್ಕೊಡ್ರಿ ಇದನ್ನು. ಸೊ ವೆರಿ ಇಂಪಾರ್ಟೆಂಟ್. ನಿಮಗೇನಾದರೂ ಇದು ಪಿ ಡಿ ಎಫ್ ಬೇಕಂತಂದರೆ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ, ನಾನು ಐ ವಿಲ್ ಸೆಂಡ್ ದ ಪಿ ಡಿ ಎಫ್. ಓಕೆ. ನ್ಯಾಷನಲ್ ಇನ್ಕಮ್, ದೇಶದ ಒಂದು ವರ್ಷದ ಅಂತಿಮ ಉತ್ಪಾದನೆ. ಜಿ ಡಿ ಪಿ ಅಂದರೆ ದೇಶದ ಒಳಗೆ ಉತ್ಪಾದನೆ, ಜಿ ಎನ್ ಪಿ ಅಂದರೆ ದೇಶದ ನಾಗರಿಕರ ಉತ್ಪಾದನೆ, ಎನ್ ಡಿ ಪಿ ಅಂದರೆ ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್, ಎನ್ ಎನ್ ಪಿ ಅಂತಂದರೆ ಜಿ ಎನ್ ಪಿ ಮೈನಸ್ ಡಿಪ್ರಿಸಿಯೇಷನ್. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಪಾಪ್ಯುಲೇಷನ್. ನಾಮಿನಲ್ ಜಿ ಡಿ ಪಿ ಅಂದರೆ ಕರೆಂಟ್ ಪ್ರೈಸ್ನಲ್ಲಿ ಅಳತೆ ಮಾಡ್ತೀವಿ. ರಿಯಲ್ ಜಿ ಡಿ ಪಿ ಅಂದರೆ ಬೇಸ್ ಇಯರ್ ಪ್ರೈಸಲ್ಲಿ ಅಳತೆ ಮಾಡ್ತೀವಿ. ಜಿ ಡಿ ಪಿ ಡಿಫ್ಲೇಟರ್ ಅಂದರೆ ಇನ್ಫ್ಲೇಷನ್ ಬೆಲೆ ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಜಿ ಡಿ ಪಿ ಡಿಫ್ಲೇಟರಲ್ಲಿ. ಪ್ರೊಡಕ್ಷನ್ ಮೆಥಡಲ್ಲಿ ಉತ್ಪಾದನೆ ಮೌಲ್ಯ, ಇನ್ಕಮ್ ಮೆಥಡಲ್ಲಿ ರೆಂಟ್ ಪ್ಲಸ್ ವೇಜಸ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪ್ರಾಫಿಟನ್ನು ಅಳತೆ ಮಾಡ್ತೀವಿ. ಎಕ್ಸ್ಪೆಂಡಿಚರ್ನಲ್ಲೂ ಕೂಡ ಸೀಟ್ ಕನ್ಸಪ್ಷನ್ನು ಇವೆಲ್ಲದ್ರ ಕುರಿತು ಅಧ್ಯಯನ ಮಾಡ್ತೀವಿ. ಒಟ್ಟು 3 ವಿಧಾನದಲ್ಲಿ ನಾವು ಜಿ ಡಿ ಪಿನ ಅಳತೆ ಮಾಡ್ತೀವಿ. ಇದು ಭಾಳ ಇಂಪಾರ್ಟೆಂಟು. ಜಿ ಡಿ ಪಿ ಡೊಮೆಸ್ಟಿಕ್, ಜಿ ಎನ್ ಪಿ ನ್ಯಾಷನಲ್ಸ್, ಎನ್ ಡಿ ಪಿ ಅಂದರೆ ಎನ್ ಡಿ ಪಿ ಈಕ್ವಲ್ ಟು ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್, ಎನ್ ಎನ್ ಪಿ ಅಂದರೆ ಜಿ ಎನ್ ಪಿ ಮೈನಸ್ ಡಿಪ್ರಿಸಿಯೇಷನ್. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ನ್ಯಾಷನಲ್ ಇನ್ಕಮ್ ಮೈನಸ್ ಪಾಪ್ಯುಲೇಷನ್. ನಾಮಿನಲ್ ಜಿ ಡಿ ಪಿ ಅಂದರೆ ಕರೆಂಟ್ ಪ್ರೈಸ್, ರಿಯಲ್ ಜಿ ಡಿ ಪಿ ಅಂದರೆ ಬೇಸ್ ಇಯರ್ ಪ್ರೈಸ್. ಇಲ್ಲಿ ಜಿ ಡಿ ಪಿ ಡಿಫ್ಲೇಟರ್ ಬೆಳೆ ಬದಲಾವಣೆ ಸೂಚ್ಯಂಕ. ಜಿ ಡಿ ಪಿ ಡಿಫ್ಲೇಟರ್ ಅಂದರೆ ಹಣದ ಪ್ರವೃತ್ತಿಯನ್ನು ಅಳೆಯಲು ಸಹಾಯಕ. ಜಿ ಡಿ ಪಿಗೆ ಹೇಳ್ತೀನಿ ಅಲ್ಲ, ಇವೆಲ್ಲದ್ರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಿ. ನಾನು ನೆಕ್ಸ್ಟ್ ಲೆಸನಲ್ಲಿ ಆರ್ ಬಿ ಐ ಮತ್ತು ಬ್ಯಾಂಕಿಂಗ್ ಬಗ್ಗೆ ವಿವರವಾಗಿ ತೊಗೊಂಡು ಬರ್ತೀನಿ. ಸೊ ಅದರಲ್ಲಿ ರಿಸರ್ವ್ ಬ್ಯಾಂಕ್ ಇತಿಹಾಸ ಕಾರ್ಯ, ಬ್ಯಾಂಕ್ಗಳ ವಿಧಗಳು,
ಹಣದ ದೃಷ್ಟಿ ಹೆಂಗೆ ಕ್ರಿಯೇಷನ್ ಮಾಡ್ತೀವಿ, ರೆಪೋ ರೇಟ್, ರಿಸರ್ವ್ ರೆಪೋ, CRR, SLR, ಬ್ಯಾಂಕ್ ರೇಟ್, MSF, ಓಪನ್ ಮಾರ್ಕೆಟ್ ಆಪ್ರೇಷನ್ಸ್, ನೆಟ್, RTGS, IMFS, UPI, ಹಣಕಾಸು ನೀತಿ ಬಗ್ಗೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಹಾಗೆ ಆಗ್ತಾ ಇರಿ. ಬಾಯ್, ಲವ್ ಯು ಆಲ್.